ಹಲೋ ಎವ್ರಿವನ್. ಇಕನಾಮಿಯಲ್ಲಿ ನಾವು ಮುಂದೆ ನೋಡಲಿಕ್ಕೆ ಹೊರಟಿರುವ ಕಾನ್ಸೆಪ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಪವರ್ಟಿ ರಿಡಕ್ಷನ್. ಪವರ್ಟಿ ರಿಡಕ್ಷನ್ ಅಂದ ತಕ್ಷಣ ನಾವು ಆ ಕ್ರಮಗಳ ಬಗ್ಗೆ ಮಾತನಾಡೋದಕ್ಕಿಂತ ಇಕನಾಮಿಕಲಿ ಯಾವ ರೀತಿ ಕೆಲವು ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡಬಹುದು ಅನ್ನೋದನ್ನು ಇಲ್ಲಿ ನೋಡ್ತೇವೆ. ಈಗಾಗಲೇ NCERTಯಲ್ಲಿ ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ದೇವೆ ಇದ್ರ ಬಗ್ಗೆ. ಅದಕ್ಕೆ ಹೆಚ್ಚು ವ್ಯಾಲ್ಯೂ ಎಡಿಷನ್ ಇಲ್ಲ ಆಗುತ್ತೆ. ಮತ್ತು ನನ್ನ ಜೊತೆ ಬರ್ಕೊಳ್ತಾ ಹೋಗಿ ನಾನೇನು ನೋಟ್ಸ್ ಬರಿತೇನೋ ಇಲ್ಲಿ ಅದನ್ನು ನೀವು ಬರ್ಕೊಳ್ಬೇಕು. ನೋಟ್ಸ್ ಬರೆಯೋದಿಲ್ಲ, ಕೇವಲ ಜ್ಞಾನವನ್ನು ಗಳಿಸಬೇಕು ಅಷ್ಟೇ ಸಾಕು ನನಗೆ ಅಂತಿರೋರು ಬೇರೆ ವಿಡಿಯೋಗಳಿದೆ, ಯೂಟ್ಯೂಬಲ್ಲಿ ತುಂಬ ಚಾನಲ್ಗಳಿದೆ, ಅಲ್ಲಿ ಹೋಗಿ ನಿಮಗೆ ಬೇಕಾಗಿರೋ ಜ್ಞಾನವನ್ನು ಗಳಿಸಬಹುದು. ಆದರೆ ಇಲ್ಲಿ ನೋಟ್ಸ್ ಬರೆದ್ರೆ ಮಾತ್ರ ಯೂಸ್ ಆಗೋದು, ಅದು UPSCಯಲ್ಲಿ. ಹಾಗಾಗಿ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಮತ್ತು ನೀವು ಸ್ಲೋ ಆಗ್ತಾ ಇದೆ, ನಾನು ತುಂಬ ಸ್ಲೋ ಆಗಿ ಮಾಡ್ತಾ ಹೋಗ್ತೇನೆ, ನೋಟ್ಸ್ ಬರೀತಾ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋದು ಸ್ಲೋ ಆಗಿರುತ್ತೆ. ಸೊ ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಯೂಟ್ಯೂಬಲ್ಲಿ. ಸೊ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ರೀತಿ ನೀವು ನೋಡಬಹುದು. ಸೊ ಇವತ್ತಿನ ಕಾನ್ಸೆಪ್ಟು ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಪವರ್ಟಿ ರಿಡಕ್ಷನ್. ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದರೆ ಏನು ಆ್ಯಕ್ಚುಲಿ ಅನ್ನೋದರ ಒಂದು ಕಲ್ಪನೆ ನಮಗೆ ಮೊದಲು ಇತ್ತು ಅಲ್ವಾ? ಕೆಲವು ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೇವೆ ಅಂತ ನೆನಪಿದೆಯಾ? ಹಿಸ್ಟೋರಿಕಲ್ ವ್ಯೂ ಪಾಯಿಂಟ್ ಏನಾಗಿತ್ತು ಡೆವಲಪ್ಮೆಂಟ್ದು? ಹಿಸ್ಟೋರಿಕಲ್ ವ್ಯೂ, ಡೆವಲಪ್ಮೆಂಟಿನ ಹಿಸ್ಟೋರಿಕಲ್ ವ್ಯೂ ಮೊದಲು ಏನಂದ್ಕೊಂಡಿದ್ರು ಅಂತಂದರೆ, ಅಥವಾ ಟ್ರೆಡಿಷ್ನಲ್ ವ್ಯೂ ಪಾಯಿಂಟ್ ಏನಾಗಿತ್ತು ಅಂತಂದರೆ, ಡೆವಲಪ್ಮೆಂಟನ್ನು ನಾವು ಯಾವುದರಿಂದ ಇಕನಾಮಿಕ್ ಗ್ರೋತ್ ಇಂಡಿಕೇಟರ್ಸ್ಗಳಿಂದ ಅಳೆಯೋಣ. ಇಕನಾಮಿಕ್ ಗ್ರೋತ್ ಇಂಡಿಕೇಟರ್ಸ್ ಅಂದರೆ ಯಾವುದು? ಉದಾಹರಣೆ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಥವಾ ನ್ಯಾಷನಲ್ ಇನ್ಕಮ್ನಲ್ಲಿ ಎಷ್ಟು ರೈಸ್ ಆಗಿದೆ. ಸೊ ಇದರಿಂದ ನಾವು ಡೆವಲಪ್ಮೆಂಟನ್ನು ಅಳೆಯೋಣ ಅಂತ ಅವರು ನಿರ್ಧಾರ ಮಾಡಿದರು. ಆದರೆ ಡೆವಲಪ್ಮೆಂಟಿನ ಒಂದು ವ್ಯಾಪ್ತಿ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ಡೆವಲಪ್ಮೆಂಟ್ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ಆರ್ ನಾಟ್ ಲಿಮಿಟೆಡ್ ಟು ಓನ್ಲಿ ಇಕನಾಮಿಕ್ ಗ್ರೋತ್. ಹಾಗಾಗಿ ಮಾಡರ್ನ್ ವ್ಯೂ ಪಾಯಿಂಟ್ ಏನು? ಮಾಡರ್ನ್ ಹ್ಯೂಮನ್ ಡೆವಲಪ್ಮೆಂಟ್ ವ್ಯೂ. ಸೊ ಈಗ ನಾವು ಯಾವ ರೀತಿ ಡೆವಲಪ್ಮೆಂಟನ್ನು ನೋಡ್ತೇವೆ ಅಂತಂದರೆ, ಮುಖ್ಯವಾಗಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಮೊದಲು ಒಂದು ಸಾರಿ ಹೇಳಿದ್ದೆ, ಒಬ್ಬರು ಪಾಕಿಸ್ತಾನಿ ಇಕನಾಮಿಸ್ಟ್, ಅವ್ರ ಹೆಸರು ನೆನಪಿದೆಯಾ? ಹೇಳಿ ನೋಡೋಣ. ಯಾರು ಅವರು? ಮಹಬೂಬ್ ಉಲ್ ಹಕ್. ಮತ್ತು ಇವರ ಒಂದು ಕಾನ್ಸೆಪ್ಟ್ ಜೊತೆ ಇನ್ನೊಬ್ಬರು, ಆ್ಯಂಡ್ ಇಂಡಿಯನ್ ನೊಬೆಲ್ ಲಾರಿಯೇಟ್. ಇವರ ಹೆಸರು ಗೊತ್ತೇ ಇದೆ, ನೊಬೆಲ್ ಲಾರಿಯೇಟ್. ಯಾರು ಅವರು? ಅಮರ್ತ್ಯ ಸೇನ್. ಸೊ ಇವರು ಮುಖ್ಯವಾಗಿ ಡೆವಲಪ್ಮೆಂಟಿನ ಪರ್ಸ್ಪೆಕ್ಟಿವನ್ನು ಬೇರೆ ರೀತಿ ನೋಡಲಿಕ್ಕೆ ನಮಗೆ ಕಲಿಸ್ತಾರೆ. ಅವರಿಬ್ಬರು ಸೇರಿಕೊಂಡು ಫೋಕಸ್, ಈಗ ಯಾವುದು ಡೆವಲಪ್ಮೆಂಟ್ದು ಫೋಕಸ್ ಮೊದಲೇನಾಗಿತ್ತು? ಮೊದಲು ಎಕ್ಸ್ಪ್ಯಾನ್ಷನ್ ಆಗ್ತಾ ಇತ್ತು, ಗೂಡ್ಸು ಸರ್ವಿಸ್ಗಳು ಅಥವಾ ಕೇವಲ ಹಣದಲ್ಲಿ ಅದನ್ನು ನೋಡ್ತಾ ಇದ್ರು. ಫ್ರಾಮ್ ಎಕ್ಸ್ಪ್ಯಾನ್ಷನ್ ಆಫ್ ಗೂಡ್ಸ್ ಮೊದಲು ಈ ರೀತಿ ನೋಡ್ತಾ ಇದ್ರು. ಫ್ರಾಮ್ ಅಂದರೆ ಅದರಿಂದ ಈಗ ಯಾವುದ್ರ ಕಡೆ ಶಿಫ್ಟ್ ಆಗ್ತಾ ಇದೆ? ಟು ಈಗ ದಿ ಎಕ್ಸ್ಪ್ಯಾನ್ಷನ್ ಆಫ್ ಹ್ಯೂಮನ್ ಚಾಯ್ಸಸ್. ಇನ್ನೊಂದು ಶಬ್ದ ಬಹಳ ಪ್ರಮುಖವಾಗಿರೋದು ಗೊತ್ತಿದೆ ಅಲ್ವಾ? ಯಾವುದು ಹೇಳಿ? ಚಾಯ್ಸ್. ಮತ್ತೆ ಅಮರ್ತ್ಯ ಸೇನ್ ಅವರ ಅಪ್ರೋಚಿಗೆ ಏನಂತ ಕರೀತಾರೆ? ಚಾಯ್ಸಸ್ ಆ್ಯಂಡ್
ಹೇಳಿ. ಎಸ್, ಕ್ಯಾಪಾಬಿಲಿಟೀಸ್. ಕ್ಯಾಪಾಬಿಲಿಟೀಸ್ ಬಹಳ ಪ್ರಮುಖವಾದಂಥ ಶಬ್ದ. ಸೊ ಮುಖ್ಯವಾದ ಅಂಶ ಏನಂತಂದರೆ ಇಲ್ಲಿ ಬರೋದು ಹ್ಯೂಮನ್ ಚಾಯ್ಸಸ್ ಆ್ಯಂಡ್ ಕ್ಯಾಪಾಬಿಲಿಟೀಸ್. ಅದಾದಮೇಲೆ ಕೆಳಗಡೆ ಬರ್ಕೊಳ್ಳಿ. ಪೀಪಲ್ ಆರ್ ದ ರಿಯಲ್ ವೆಲ್ತ್ ಆಫ್ ನೇಷನ್. ಪೀಪಲ್ ಆರ್ ದಿ ರಿಯಲ್ ವೆಲ್ತ್ ಆಫ್ ಅ ನೇಷನ್. ಬೇರೆ ಎಲ್ಲ ಸಂಪನ್ಮೂಲಗಳಿಗಿಂತ ಪ್ರಮುಖವಾದಂಥ ಆಸ್ತಿ ದೇಶಕ್ಕೆ ಜನರೇ ಆಗಿರ್ತಾರೆ. ಡೆವಲಪ್ಮೆಂಟ್ ಮಸ್ಟ್ ಬಿಲ್ಡ್ ಹ್ಯೂಮನ್ ಕ್ಯಾಪಾಬಿಲಿಟೀಸ್. ಸೊ ಯಾಕಂತಂದರೆ ಪೀಪಲ್, ಅದರ ಮೂಲಕ ಪೀಪಲ್ ಕ್ಯಾನ್ ಲಿವ್ ಲಾಂಗ್, ಹೆಚ್ಚು ಕಾಲ ಬದುಕಬೇಕು. ಬರೀ ಬದುಕೋದು ಮಾತ್ರ ಅಲ್ಲ, ಹೆಲ್ದಿಯಾಗಿ ಲಿವ್ ಲಾಂಗ್, ಹೆಲ್ದಿ. ಬರೀ ಹೆಲ್ತ್ ಇದ್ರೆ ಸಾಕಾಗೋದಿಲ್ಲ, ಎಜುಕೇಷನ್ ಬೇಕು. ನಾಲೆಜ್, LEDGEABLE. ಇದು ಕೆಲವೊಂದು ಸಾರಿ ಸ್ಪೆಲ್ಲಿಂಗ್ ಕಾಣಿಸದೇ ಇರಬಹುದು. ನಾಲೆಜಬಲ್ ಆ್ಯಂಡ್ ಪರ್ಪಸ್ಫುಲ್ ಲೈವ್ಸ್. ನೋಡಿ, ದೇಶದ ನಿಜವಾದ ವೆಲ್ತ್ ಅಂದರೆ ಜನರು. ಬರ್ಕೊಂಡಾದ್ಮೇಲೆ ಪಾಸ್ ಮಾಡಿ ಬರ್ಕೊಳ್ಳಿ, ಆಮೇಲೆ ಕೇಳಿ. ಸೊ ಜನರೇ ದೇಶದ ನಿಜವಾದ ಆಸ್ತಿ. ಡೆವಲಪ್ಮೆಂಟ್ ಹೇಗಿರಬೇಕು ಅಂತಂದರೆ ಅದು ಕ್ಯಾಪಾಬಿಲಿಟೀಸ್ಗಳನ್ನು, ಅಂದರೆ ಸಾಮರ್ಥ್ಯವನ್ನು ವಿಸ್ತರಿಸಬೇಕು, ಅದನ್ನು ಬಿಲ್ಡ್ ಮಾಡಬೇಕು. ಆ ಕ್ಯಾಪಾಬಿಲಿಟೀಸ್ಗಳು ಹೇಗಿರಬೇಕು? ಜನರು ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಆಗಬೇಕು, ಲಿವ್ ಲಾಂಗ್, ಹೆಲ್ದಿಯಾಗಿ, ನಾಲೆಜಬಲ್ ಮತ್ತು ಪರ್ಪಸ್ಫುಲ್ ಲೈಫ್ಸನ್ನು ಜನರು ಬಾಳಲಿಕ್ಕೆ ಸಾಧ್ಯ ಆಗಬೇಕು. ಸೊ ಇದು ಮುಖ್ಯವಾದಂಥ ಕೋರ್ ಫಿಲಾಸಫಿ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಏನೇನು ವಿಷಯಗಳು ಬಂತು ಅನ್ನೋದನ್ನು ನಾವು ಪಿಲ್ಲರ್ಸ್ಗಳ ರೂಪದಲ್ಲಿ, ಇದು ಎಸ್ಸೆಗೆ ಬೇರೆ ಬೇರೆ ಕಡೆ ಹೆಲ್ಪ್ ಆಗುತ್ತೆ. ದ 4 pillars ಆಫ್ ಡೆವಲಪ್ಮೆಂಟ್. 4 pillars ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಬೆಳವಣಿಗೆಯ 4 ಪ್ರಮುಖ ಆಧಾರ ಸ್ತಂಭಗಳು. ಮೊದಲನೇದು ನೋಡಿ, ಇಕ್ವಿಟಿ. ಅಂದರೆ ಏನು? ಗಿವಿಂಗ್ ಎವ್ರಿ ಒನ್ ಈಕ್ವಲ್ ಫೇರ್ ಆಕ್ಸೆಸ್ to opportunities regardless of gender, race, class, caste or income. ಪಾಸ್ ಮಾಡಿ ಬರ್ಕೊಳ್ಳಿ ಬೇಕಿದ್ರೆ. ಸೊ ಗಿವಿಂಗ್ ಎವ್ರಿ ಒನ್ ಈಕ್ವಲ್ ಫೇರ್ ಆಕ್ಸೆಸ್ ಟು ಆಪರ್ಚುನಿಟೀಸ್ ರಿಗಾರ್ಡ್ಲೆಸ್ ಆಫ್ ಜೆಂಡರ್, ರೇಸ್, ಕ್ಲಾಸ್, ಕಾಸ್ಟ್ ಆರ್ ಇನ್ಕಮ್. ಯಾವುದೇ ಹಿನ್ನೆಲೆಯಿಂದ ಬಂದವರಾಗಿದ್ದರೂ ಸಹ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡೋದು. ಇಕ್ವಿಟಿ ಅನ್ನೋದು ಮೊದಲನೇ ಕಾನ್ಸೆಪ್ಟು ಡೆವಲಪ್ಮೆಂಟ್. ಇದು ಎರಡನೇದು ಸಸ್ಟೈನೇಬಿಲಿಟಿ. ಇದು ಸಹ ನಿಮ್ಗೆ ಗೊತ್ತಿದೆ, ಅರ್ಥ ಸಹ ಗೊತ್ತಿದೆ. ಸೊ ಬರ್ಕೊಳ್ತಾ ಹೋಗಿ. ಎನ್ಶೋರಿಂಗ್ ದಿ ಚಾಯ್ಸಸ್ ಆ್ಯಂಡ್ ಆಪರ್ಚುನಿಟೀಸ್
choices and opportunities available to the current generation ಮುಂದೆ ಬಹಳ ಇಂಪಾರ್ಟೆಂಟು. ಕರೆಂಟ್ ಜನರೇಷನ್ ಡು ನಾಟ್ ಡಿಪ್ಲೀಟ್ resources keeping them available for future generations. ನಮಗೆ ಯಾವ ಚಾಯ್ಸ್ ಆಪರ್ಚುನಿಟಿಗಳು ನಮಗೆ ಸಿಗ್ತಾ ಇದೆಯೋ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅಂತಂದರೆ ಮುಂದಿನ ಜನಾಂಗಕ್ಕೂ ಸಹ ಉಳಿಬೇಕು. ಮುಂದಿನ ಜನಾಂಗದವರು ಸಹ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಆಗಬೇಕು. ಆ ಒಂದು ಚಿಂತನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಆವಾಗಲೇ ಸುಸ್ಥಿರ ಬೆಳವಣಿಗೆ ಸಾಧ್ಯ ಆಗುತ್ತೆ. ಸೊ ಮೊದಲನೇದು ಇಕ್ವಿಟಿ, ಎರಡನೇದು ಸಸ್ಟೈನಬಿಲಿಟಿ, ಮೂರನೇದು ಪ್ರೊಡಕ್ಟಿವಿಟಿ. ಅಂದರೆ ಪ್ರೊಡಕ್ಟಿವ್ ಅಂತಂದರೆ ಉತ್ಪಾದಕತೆಯನ್ನು ಹೆಚ್ಚಿಸೋದು. ಯಾವುದರ ಮೂಲಕ ಹೆಚ್ಚಿಸಬಹುದು? ಥಿಂಕ್ ಮಾಡಿ ಅಲ್ವಾ? ಅಂದರೆ ಬಿಲ್ಡಿಂಗ್ ಹ್ಯೂಮನ್ ಕ್ಯಾಪಾಬಿಲಿಟೀಸ್ ಥ್ರೂ ಯಾವುದರಿಂದ ಅಂತಂದರೆ ಥ್ರೂ ಕಂಟಿನ್ಯೂಯಸ್ ಎಜುಕೇಷನ್ ಬೇಕು, ಸ್ಕಿಲ್ಸ್ ಬೇಕು, ಸ್ಕಿಲ್ಲಿಂಗ್ ಆ್ಯಂಡ್ ಹೆಲ್ತ್ ಕೇರ್ ಟು ಮೇಕ್ ಪೀಪಲ್. ಯಾಕೆ ಇದೆಲ್ಲ ಬೇಕು ಅಂತಂದರೆ ಟು ಮೇಕ್ ಪೀಪಲ್ active contributors ಯಾವುದಕ್ಕೆ? ಟು ಇಕನಾಮಿಕ್ ಡೆವಲಪ್ಮೆಂಟ್. ಇಕನಾಮಿಕ್ ಡೆವಲಪ್ಮೆಂಟ್ಗೆ ಎಲ್ಲರೂ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಕೊಡುಗೆ ಕೊಡಬೇಕು ಅಂತಂದರೆ ಅವ್ರ ಹತ್ರ ಎಜುಕೇಷನ್ ಇರಬೇಕು, ಸ್ಕಿಲ್ಸ್ ಇರಬೇಕು, ಚೆನ್ನಾಗಿರಬೇಕು, ಅವರು ಅಂದರೆ ಹೆಲ್ದಿ ಆಗಿರಬೇಕು. ಆವಾಗ ಮಾತ್ರ ಸಾಧ್ಯ. ಸೊ ಅಂತಹ ಜನತೆ, ಯುವ ಜನಾಂಗವನ್ನು ನಾವು ಪ್ರೊಡಕ್ಟಿವ್ ಅಸೆಟ್ ಅಂತ ಕರಿಬಹುದು. ಸೊ ಇಕ್ವಿಟಿ, ಸಸ್ಟೈನಬಿಲಿಟಿ, ಪ್ರೊಡಕ್ಟಿವಿಟಿ. ಅದಾದಮೇಲೆ ಬಹಳ ಪ್ರಮುಖವಾಗಿರೋದು ನಾಲ್ಕನೇದು ಎಂಪವರ್ಮೆಂಟ್. ಎಂಪವರ್ಮೆಂಟ್ ಅಂದರೆ ಏನು? ಗಿವಿಂಗ್ ಇಂಡಿವಿಜುವಲ್ಸ್ ದ ಫ್ರೀಡಮ್ ಏಜೆನ್ಸಿ and power to make their own choices. ಬಹಳ ಇಂಪಾರ್ಟೆಂಟ್. ಟು ಮೇಕ್ their own choices and actively influence policies that affect their lives. EIR ಇದು their lives. affect their lives. ಏನು ಎಂಪವರ್ಮೆಂಟ್ ಅಂತಂದರೆ ಸಬಲೀಕರಣ ಅಂತ ಏನು ಕನ್ನಡದಲ್ಲಿ ಹೇಳ್ತೇವೆ ನಾವು. ಜನರಿಗೆ ಫ್ರೀಡಮ್ ಇರಬೇಕು, ಏಜೆನ್ಸಿ ಇರಬೇಕು, ಪವರ್ ಇರಬೇಕು.
ಏಜೆನ್ಸಿ ಅಂದ ತಕ್ಷಣ ನೋಡಿ, ಮೊದಲೊಂದು ಸಾರಿ ಇದರ ಅರ್ಥ ಹೇಳಿದ್ದೆ, ಏಜೆಂಟ್ ಆಗೋದು ಅಲ್ವಾ? ಏಜೆಂಟ್ ಆಫ್ ಚೇಂಜ್, ಬದಲಾವಣೆಯ ರೂವಾರಿಗಳು ಅಂತ ಹೇಳ್ತೇವೆ. ಇಲ್ಲಿ ಏಜೆನ್ಸಿ ಅಂದರೆ ಏನು ನಿಮ್ಮ ಪ್ರಕಾರ? ಹುಡುಕಿ ಗೊತ್ತಾಗಲಿಲ್ಲ ಅಂತಂದರೆ ಮೊದಲೊಂದು ಸಾರಿ ಹೇಳಿದ್ದೆ, ಹಾಗಾಗಿ ಮತ್ತೆ ಹೇಳೋದಿಲ್ಲ ನಾನು. ಏಜೆನ್ಸಿ ಅಂತಂದರೆ ಏನು? ಮತ್ತು ಫ್ರೀಡಮ್ ಇರಬೇಕು, ಪವರ್ ಇರಬೇಕು, ಗೊತ್ತಿದೆ ಇದೆಲ್ಲ. ಪವರ್ ಟು ಮೇಕ್ ದರ್ ಓನ್ ಚಾಯ್ಸಸ್, ನಿಮಗೆ ಬೇಕಾದ ಆಯ್ಕೆಯನ್ನು ಮಾಡುವಂಥ ಸಾಮರ್ಥ್ಯ. ಮತ್ತು ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ಅಫೆಕ್ಟ್ ಮಾಡುವಂಥ ಪಾಲಿಸಿಗಳನ್ನು ರೂಪಿಸಬೇಕಾದ್ರೆ ಅದನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಆಗಬೇಕು ನಿಮಗೆ. ನಿಮ್ಮ ಬಗ್ಗೆ ಯಾವುದೋ ಒಂದು ನೀತಿ ನಿರೂಪಣೆ, ನೀವು ಸಮಾಜದ ಯಾವುದೋ ವರ್ಗಕ್ಕೆ ಸೇರಿರಬಹುದು, ನಿಮಗೆ ಸಂಬಂಧಪಟ್ಟಂಥ ಪಾಲಿಸಿ ಡಿಸ್ಕಷನ್ ಆಗ್ತಾ ಇರಬಹುದು. ಆವಾಗ ನಿಮ್ಮ ಒಂದು ಧ್ವನಿ ಸಹ ಅಲ್ಲಿ ಪ್ರಮುಖವಾಗಿರುತ್ತೆ. ಹಾಗಾಗಿ ಅಂತಹ ಪಾಲಿಸಿಗಳನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು. ನೀವು ಎಂಪವರ್ ಆಗಿದ್ದೀರಾ ಅಂತ ಹೇಳಬಹುದು. ಇದೇ ಡೆಫಿನೇಷನ್ ಪರ್ಫೆಕ್ಟಾ ಅಥವಾ ಎಲ್ಲ ಕಡೆನೂ ಇದನ್ನು ಬಳಸಬೇಕಾ ಅಂತ ಅಲ್ಲ. ಇದನ್ನು ನೀವು ಐಡಿಯಾ ಇಟ್ಕೊಂಡ್ರೆ ಮುಂದೆ ಬೇರೆ ಬೇರೆ ಕಡೆ ನಿಮ್ಮದೇ ವಾಕ್ಯದಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಎಲ್ಲ ಡೆಫಿನೇಷನ್ಗಳು ಹಾಗೆ ಇರುತ್ತೆ. UPSCಯಲ್ಲಿ ಮೇನ್ಸಿಗೆ ಪರ್ಫೆಕ್ಟ್ ಆನ್ಸರ್, ಪರ್ಫೆಕ್ಟ್ ಡೆಫಿನೇಷನ್ ಅಂತ ಇರೋದಿಲ್ಲ. ತುಂಬ ಡೆಫಿನೇಷನ್ಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಐಡಿಯಾ ಇದ್ದರೆ ಪದೇ ಪದೇ ನೀವೇ ಓದ್ತಾ ರಿವಿಷನ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಕಲ್ಪನೆ ಬರುತ್ತೆ. ಓಹೋ, ಹೀಗೆ ಹಾಗಾದರೆ ನಾನು ನನ್ನ ವಾಕ್ಯದಲ್ಲಿ ಹೇಗೆ ಬರಿಬಹುದು ಅದನ್ನು ನೀವು ಥಿಂಕ್ ಮಾಡಬೇಕು. ಸೊ ಮೇಲ್ಗಡೆ ಏನೇನು ಬಂತು? 4 ಮುಖ್ಯ ಆಧಾರ ಸ್ತಂಭಗಳು, 4 ಪಿಲ್ಲರ್ಸ್: ಇಕ್ವಿಟಿ, ಸಸ್ಟೈನಬಿಲಿಟಿ, ಪ್ರೊಡಕ್ಟಿವಿಟಿ, ಎಂಪವರ್ಮೆಂಟ್. ಇಕ್ವಿಟಿ ಬೇರೆ, ಇಕ್ವಾಲಿಟಿ ಬೇರೆ. ಅದು ಮೊದಲೇ ಡಿಸ್ಕಸ್ ಮಾಡಿ ಆಗಿದೆ, ನೆನಪಾಗ್ತಾ ಇದೆಯಾ? ಇಕ್ವಾಲಿಟಿ ಅಂತಂದರೆ ಎಲ್ಲರನ್ನೂ ಸಹ ಒಂದೇ ರೀತಿ ಐಡೆಂಟಿಕಲ್ ಆಗಿ ಕನ್ಸಿಡರ್ ಮಾಡಿ ಎಲ್ರಿಗೂ ಒಂದೇ ರೀತಿಯ ರಿಸೋರ್ಸ್ಗಳನ್ನು ಕೊಡ್ತಾ ಹೋಗೋದು. ಮತ್ತು ಅಲ್ಲಿ ತುಂಬ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಅದನ್ನೆಲ್ಲ ನಾವು ಅಂದರೆ ಕೆಲವೊಂದು ಸಾರಿ ಚೆಕ್ ಮಾಡ್ತೇವೆ, ಕೆಲವೊಂದು ಸಾರಿ ಮಾಡೋದಿಲ್ಲ, ಕೆಲವೊಂದು ಸಾರಿ ಎರಡನ್ನೂ ಒಂದೇ ರೀತಿ ಕನ್ಸಿಡರ್ ಮಾಡ್ತಾರೆ. ಇಕ್ವಿಟಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಹೇಳ್ತಾ ಇರೋದೇನು, ಅವರವರ ನೀಡ್ಸ್ ಮತ್ತು ಬ್ಯಾಕ್ಗ್ರೌಂಡನ್ನು ನೋಡಿಕೊಂಡು ಅವರಿಗೆ ಬೇಕಾಗಿರೋದನ್ನು ಕೊಡೋದು. ಟ್ರೀಟಿಂಗ್ ಪೀಪಲ್ ಅಕಾರ್ಡಿಂಗ್ ಟು ದರ್ ಸ್ಪೆಸಿಫಿಕ್ ನೀಡ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್. ನ್ಯಾಯಯುತವಾಗಿ ನಮಗೂ ಅದನ್ನು ಕೊಡೋದು. ಸೊ ಇಕ್ವಿಟಿ ಬಹಳ ಇಂಪಾರ್ಟೆಂಟ್. ಸೊ 4 ಪಿಲ್ಲರ್ಸ್ ನೋಡಾಯಿತು. ಇಲ್ಲಿ ಮುಂದೆ ಬರೋದು 4 ಪಾಲಿಸಿ ಅಪ್ರೋಚಸ್. ನೆಕ್ಸ್ಟ್ ಈ 4 ಪಾಲಿಸಿ ಅಪ್ರೋಚಸ್, ROACHES, ಅಪ್ರೋಚಸ್ ಟು ಹ್ಯೂಮನ್ ಡೆವಲಪ್ಮೆಂಟ್. ಯಾವ್ಯಾವ ರೀತಿಯಾದಂತಹ ಅಪ್ರೋಚಸ್, ವಿಧಾನಗಳಿರುತ್ತೆ ಇದರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ? ಮೊದಲನೇದು ಇನ್ಕಮ್ ಅಪ್ರೋಚ್. ಇನ್ಕಮ್ ಅಪ್ರೋಚ್ ಅಂದರೆ ಹಿಂದೆಲ್ಲ ಬಹಳ ಹೆಚ್ಚು ಯೂಸ್ ಮಾಡ್ತಾ ಇದ್ರು, ಓಲ್ಡೆಸ್ಟ್ ಇದು ಈ ಅಪ್ರೋಚು. ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಟ್ ಲಿಂಕ್ಸ್ human capability ಡೈರೆಕ್ಟ್ಲಿ, ಯಾವುದಿರುತ್ತೆ, ಡೈರೆಕ್ಟ್ಲಿ ಟು ಇನ್ಕಮ್ ಲೆವೆಲ್ಸ್, assuming ಹೈಯರ್ ಇನ್ಕಮ್, ಹೆಚ್ಚು ಹಣ ಇದ್ದರೆ, ಹಣ, ಸ್ಯಾಲ್ರಿ, ವೇಜಸ್ ಏನೇ ಇರಬಹುದು, ಹೈಯರ್ ಇನ್ಕಮ್ ನ್ಯಾಚುರಲಿ ಎಕ್ಸ್ಪ್ಯಾಂಡ್ಸ್ a person's freedom and choices. ಹಣ ಇದ್ದರೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ, ಹೆಚ್ಚು ಆಯ್ಕೆಗಳಿರುತ್ತೆ. ಸೊ ಹಣವೇ ಮುಖ್ಯ, ಇನ್ಕಮ್ ಅಪ್ರೋಚ್ ಹಾಗೆ ಹೇಳುತ್ತೆ. ಆದರೆ ಅಷ್ಟೇ ಸಾಕಾಗಲ್ಲ, ಇನ್ಕಮ್ ಇದ್ದರೆ ಸಾಕಾಗೋದಿಲ್ಲ ಅಂತ ಮುಂದಿನ ಅಪ್ರೋಚ್ ವೆಲ್ಫೇರ್ ಅಪ್ರೋಚ್.
ವೆಲ್ಫೇರ್ ಅಪ್ರೋಚಲ್ಲಿ ಹಣಕ್ಕಿಂತ ಮುಖ್ಯವಾಗಿ ಈಗ ಸರ್ಕಾರದಿಂದ ಸಹ ಎಷ್ಟೋ ಬೇರೆ ಬೇರೆ ಯೋಜನೆಗಳು ಬರ್ತಾ ಇರುತ್ತೆ. ಅಲ್ಲಿ ಸಿಟಿಸನ್ಸಿಗೆ ಸೌಲಭ್ಯಗಳು ಸಿಗ್ತಾ ಇರುತ್ತೆ. ವೆಲ್ಫೇರ್ ಅಪ್ರೋಚ್ ಅಂತಂದ್ರೆ ಸಿಟಿಸನ್ಸ್ ಅನ್ನ ಗುರಿಯಾಗಿಟ್ಕೊಂಡಿರ್ತಾರೆ. ಬೆನೆವೆಲೆನ್ಸ್ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಸರ್ಕಾರದ ಒಂದು ಕರುಣೆ. ಆ ರೀತಿಯಾಗಿ ಸರ್ಕಾರ ಏನೋ ತಾನು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾನೆ ಅಂತ ತೋರಿಸ್ಕೊಳ್ತಾ ಇರುತ್ತೆ ಎಷ್ಟೋ ಸಾರಿ. ವೆಲ್ಫೇರ್ ಅಪ್ರೋಚ್ನಲ್ಲಿ ಇಟ್ ಟ್ರೀಟ್ಸ್ citizens as passive recipients of state benevolence. ಶಬ್ದದ ಅರ್ಥ ಗೊತ್ತಿಲ್ಲದಿದ್ರೆ ಹುಡ್ಕೊಂಡು ತಿಳ್ಕೋಬೇಕು. ಎಷ್ಟೋ ಸಾರಿ ಇದೊಂದು ಶಬ್ದನೂ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬೆನೆವೆಲೆನ್ಸ್ ಅಂತಂದ್ರೆ ಏನಿರಬಹುದು? ಸೊ ಅದಕ್ಕೋಸ್ಕರನೇ ಇದು ಬರ್ಕೊಳ್ಳಿ ಅಂತ ಹೇಳೋದು. ಈ ಥರ ಬರ್ಕೊಳ್ಳದೆ ಇದ್ದರೆ ಇಂಗ್ಲೀಷು UPSCಗೆ ಬೇಕಾಗಿರುವಷ್ಟು ರೆಡಿ ಆಗೋದಿಲ್ಲ. ಸೊ ಸ್ಟೇಟ್ ಬೆನೆವೆಲೆನ್ಸ್. ನೆಕ್ಸ್ಟ್ ಇಟ್ ಫೋಕಸಸ್ ಆನ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. Government expenditure on food, healthcare, amenities and education. ನೋಡಿ ಮುಂದೆ ಬರೋದು ಬಹಳ ಇಂಪಾರ್ಟೆಂಟು. ಬಟ್ doesn't focus on giving people structural choice. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ. ವೆಲ್ಫೇರ್ ಅಪ್ರೋಚ್ treats citizens as passive recipients of state benevolence. ಇಲ್ಲಿ ವಿ ಇದೆ, ಇದು benevolence. It focuses on government expenditure on food, healthcare, amenities and education, but doesn't focus on giving people structural choice. ಅಂತ ಒಂದು ಶಬ್ದ ಬಂತಿಲ್ಲಿ. ಏನು ಹಾಗಂತಂದ್ರೆ ನಾನು ಬ್ರಾಕೆಟ್ನಲ್ಲಿ ಬರೀತೇನೆ. ಸ್ಟ್ರಕ್ಚರಲ್ ಚಾಯ್ಸ್ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಬರೋದು ಪವರ್ ಟು ಡಿಸೈಡ್. ಸರ್ಕಾರ ಕೊಟ್ಟ ಮೇಲೆ ಕೊಟ್ಟಿದ್ದನ್ನ ನೀವು ತಗೋಬೇಕು. ನಿಮ್ಗೆ ಡಿಸಿಷನ್ ಮೇಕಿಂಗ್ ಪವರ್ ಇರೋದಿಲ್ಲ ಅಲ್ಲಿ ಅಲ್ವಾ. ಆದ್ರೆ ಸ್ಟ್ರಕ್ಚರಲ್ ಚಾಯ್ಸ್ ಅಂತಂದ್ರೆ ನೀವೇ ಡಿಸೈಡ್ ಮಾಡಬೇಕು ನಿಮ್ಮ ಲೈಫ್ ಹೇಗೆ ಹೋಗಬೇಕು. ಯು ಚೂಸ್ ಯುವರ್ ಪಾತ್ ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ಹೆಲ್ಪ್. ನಿಮಗೆ ಬೇಕಾಗಿರೋ ದಾರಿಯನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ಅಥವಾ ಆ ದಾರಿಯಲ್ಲಿ ಹೋಗಬೇಕು ಮುಂದೆ. ಬೇರೆಯವರು ಬಂದು ಹೆಲ್ಪ್ ಮಾಡ್ತಾರೆ ಅಂತ ಕಾಯೋದಲ್ಲ. ಸ್ಟ್ರಕ್ಚರಲ್ ಚಾಯ್ಸ್ನಲ್ಲಿ ಮೊದಲನೇದು ಪವರ್ ಟು ಡಿಸೈಡ್. ಮತ್ತೆ ಫೇರ್ ಸ್ಟಾರ್ಟಿಂಗ್ ಪಾಯಿಂಟ್. ಅಂದ್ರೆ ಈಗ ಒಂದು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತಂದ್ರೆ ಜಾಬಿಗೆ ಅಪ್ಲೈ ಮಾಡುವ ಎಲ್ಲ ವಿಭಾಗದಲ್ಲೂ ಸಮಾನವಾದ ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು ಅಲ್ವಾ. ಈಗ ಒಂದು ಜಾಬ್ ಇದೆ. ಆ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ಮತ್ತು ನಿಮ್ಮ ಜೊತೆ ಒಬ್ಬ ಶ್ರೀಮಂತ ಅಪ್ಲೈ ಮಾಡ್ತಾ ಇದ್ದಾನೆ, ಮತ್ಯಾವುದೋ ಒಬ್ಬ ಬೇರೆ ದೇಶದವನು ಅಪ್ಲೈ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಯಾವ್ಯಾವುದೋ ಹಿನ್ನೆಲೆಯಿಂದ ಬಂದು ಅಪ್ಲೈ ಮಾಡ್ತಾ ಇರ್ತಾರೆ. ಆದರೆ ಎಲ್ರಿಗೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಂದೇ ಇದೆಯಾ, ಅಥವಾ ಎಲ್ಲರನ್ನು ಸಮಾನವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಫೇರ್ ಆಗಿದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ. ಸರಿಯಾದ ಜಾಬ್ಸ್, ಲಾಗಳು, ಕಾನೂನುಗಳಿರಬೇಕು. ಸೊ ಫೇರ್ ಸ್ಟಾರ್ಟಿಂಗ್ ಪಾಯಿಂಟ್ ಎರಡನೇದು. ಸ್ಟ್ರಕ್ಚರಲ್ ಚಾಯ್ಸ್ ಬಗ್ಗೆ ಹೇಳ್ತಾ ಇದ್ದೇವೆ. ಮತ್ತೆ ಮುಂದೆ ಕಂಟ್ರೋಲ್ ಓವರ್ ಲೈಫ್. ಅಂದರೆ ನೀವು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ಹೊಂದಿರಬೇಕು. ನಿಮ್ಮ ಲಾಂಗ್ ಟರ್ಮ್ ವೆಲ್ತ್ ಸೆಕ್ಯೂರಿಟಿಯನ್ನು ನೀವಾಗಿನೇ ಬಿಲ್ಡ್ ಮಾಡ್ಕೊಳ್ಳೋದು, ಅದಕ್ಕೆ ಅವಕಾಶ ಇದೆಯಾ, ಆ ಚಾಯ್ಸ್ ಇದೆಯಾ. ಕಂಟ್ರೋಲ್ ಓವರ್ ಲೈಫ್. ಮತ್ತು ಬಿಯಾಂಡ್ ಬೇಸಿಕ್ಸ್.
ಅಲ್ವಾ? ಯಾವಾಗಲೂ ಬೇಸಿಕ್ ಫುಡ್ಡು, ಮೆಡಿಸಿನ್ನು ಇಷ್ಟಕ್ಕೆ ಸೀಮಿತ ಆಗಿರೋದಲ್ಲ. ಎಜುಕೇಷನ್ನು, ಹೆಲ್ತು, ಫುಡ್ಡು ಬೇಸಿಕ್ ನೆಸೆಸಿಟಿ ಓಕೆ, ಅದೆಲ್ಲ ಬೇಕೇ ಬೇಕು. ಅದನ್ನು ಮೀರಿರುವಂತಹ ಕೆಲವು ಸೌಕರ್ಯಗಳು ಅಥವಾ ಗ್ರೋತ್ ಎಲಿಮೆಂಟ್ಸ್ಗಳು ಬೇಕಾಗತ್ತೆ. ಅಂಥವುಗಳನ್ನು ಜನರಿಗೆ ಕೊಡಲಿಕ್ಕೆ ಯಾವುದ್ರ ಹತ್ರ ಆಗ್ತಾ ಇಲ್ಲ? ವೆಲ್ಫೇರ್ ಅಪ್ರೋಚ್ ಹತ್ರ ಆಗೋದಿಲ್ಲ. ಸೊ ಡಸಂಟ್ ಫೋಕಸ್ ಆನ್ ಗಿವಿಂಗ್ ಪೀಪಲ್ ಸ್ಟ್ರಕ್ಚರಲ್ ಚಾಯ್ಸ್. ಆ ಸ್ಟ್ರಕ್ಚರಲ್ ಚಾಯ್ಸಲ್ಲಿ ಇದೆಲ್ಲ ಬರುತ್ತೆ. ಎರಡು ಅಪ್ರೋಚ್ ನೋಡಿದ್ವಿ ನಾವು. ಇನ್ಕಮ್ ಅಪ್ರೋಚು ಕಂಪ್ಲೀಟ್ ಆಗಿ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದು. ವೆಲ್ಫೇರ್ ಅಪ್ರೋಚ್ನಲ್ಲಿ ಸ್ಟೇಟ್ ಅಂದರೆ ಸರ್ಕಾರ ಎಷ್ಟು ಕೊಡುತ್ತೋ ಅಷ್ಟೆಲ್ಲ ತೆಗೆದುಕೊಳ್ಬೇಕು. ಎರಡನೇ ಅಪ್ರೋಚ್ ಆಯಿತು. ಮೂರನೇದು ಅದಕ್ಕೆ ಸಹ ಲಿಂಕ್ ಆಗಿರೋದೆ ಬೇಸಿಕ್ ನೀಡ್ಸ್ ಅಪ್ರೋಚ್. ಇದೆಲ್ಲ ಯಾವ ಅಪ್ರೋಚ್ ಹೇಳಿ? ಯಾವುದಕ್ಕೋಸ್ಕರ ಇರೋದು? ಹ್ಯೂಮನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಅಪ್ರೋಚ್ಗಳು, ಪಾಲಿಸಿ ಅಪ್ರೋಚ್ಗಳು. ಅದು ಮೇಲ್ಗಡೆ ಬರೆದಿದ್ದೀರಿ. ಸೊ ಬೇಸಿಕ್ ನೀಡ್ಸ್ ಅಪ್ರೋಚ್. ಬೇಸಿಕ್ ನೀಡ್ಸ್ ಮುಖ್ಯವಾಗಿ ಇದನ್ನು ಪ್ರಪೋಸ್ ಅಥವಾ ತಂದಿರೋದು ILO. ಫುಲ್ ಫಾರ್ಮ್ ಗೊತ್ತಿದೆ ಅಲ್ವಾ? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇದೇನು ಫೋಕಸ್ ಮಾಡುತ್ತೆ ಅಂತಂದರೆ, ಇಟ್ ಎಂಫಸೈಸಸ್ ಪ್ರೊವೈಡಿಂಗ್ 6 ಬೇಸಿಕ್ ಸ್ಟ್ರಕ್ಚರಲ್ ಹ್ಯೂಮನ್ ನೀಡ್ಸ್. ಅತಿ ಅವಶ್ಯಕವಾದ 6 ಪ್ರಮುಖ ಹ್ಯೂಮನ್ ನೀಡ್ಸ್, ಮಾನವ ಅವಶ್ಯಕತೆಗಳ ಮೇಲೆ ಇದು ಫೋಕಸ್ ಮಾಡುತ್ತೆ. ಒಂದನೇದು ಹೆಲ್ತ್, ಎರಡನೇದು ಎಜುಕೇಷನ್, ಮೂರನೇದು ಫುಡ್, ನಾಲ್ಕನೇದು ವಾಟರ್, ಐದನೇದು ಸ್ಯಾನಿಟೇಷನ್, ವಾಟರ್ ಸಪ್ಲೈ ಅಂತ ಬರ್ಕೊಳ್ಳಿ, ವಾಟರ್ ಸಪ್ಲೈ. ಐದನೇದು ಸ್ಯಾನಿಟೇಷನ್, ಆರನೇದು ಹೌಸಿಂಗ್. ಸೊ ಇಷ್ಟು ಇರಲೇಬೇಕು. ಬೇಸಿಕ್ ನೀಡ್ಸಲ್ಲಿ ಇದು 6 ಕನ್ಸಿಡರ್ ಮಾಡುತ್ತೆ. ಯಾವುದು? ILO ಬೇಸಿಕ್ ನೀಡ್ಸ್ ಅಪ್ರೋಚ್ ಎಂಫಸೈಸ್ ಮಾಡಿರೋರು, ಅದನ್ನು ಮುಖ್ಯವಾಗಿ ತಂದಿರೋರು ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಸೊ ಇದೆಲ್ಲವನ್ನು ಮೀರಿ ಬಂದಿರೋದು ಆಮೇಲೆ ಈಗಾಗಲೇ ಡಿಸ್ಕಸ್ ಮಾಡಿರೋದು ಕ್ಯಾಪಬಿಲಿಟಿ ಅಪ್ರೋಚ್. ನೆಕ್ಸ್ಟ್ 4ನೇದು ಇದು. ಮೇಲ್ಗಡೆ ಇದು 3ನೇದು, ಇದು ಬೇಸಿಕ್ ನೀಡ್ಸು 3ನೇದು. 4ನೇದು ಕ್ಯಾಪಬಿಲಿಟಿ ಅಪ್ರೋಚ್. ಮುಖ್ಯವಾಗಿ ಇದು ಯಾರ್ದು? ಅಮರ್ತ್ಯ ಸೇನ್. ಅವರ ಕಾನ್ಸೆಪ್ಟ್ ಇದು. ಇದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ಇಟ್ ಫೋಕಸಸ್ ಆನ್ ಬಿಲ್ಡಿಂಗ್ ಹ್ಯೂಮನ್ capabilities and ಫ್ರೀಡಮ್ ಅಂತಂದ್ರೆ ಬರೀ ಸ್ವಾತಂತ್ರ್ಯ ನಾವು ಅಂದ್ಕೊಂಡಿರೋದು ಮಾತ್ರ ಅಲ್ಲ. ಇನ್ನೊಂದು ರೀತಿ ಫ್ರೀಡಮ್ ಫ್ರಾಮ್ ಪ್ರಿವೆಂಟೇಬಲ್ ಇಲ್ನೆಸ್. ಯಾವ ಒಂದು ಕಾಯಿಲೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದ್ರೂ ಸಹ ಆ ಕಾಯಿಲೆ ಇನ್ನೂ ಹರಡ್ತಾ ಇದೆ ಅಂತಂದರೆ ನಮ್ಮ ವ್ಯವಸ್ಥೆಗಳಲ್ಲಿ, ಸಿಸ್ಟಮಲ್ಲಿ ಏನೋ ಲೋಪದೋಷಗಳು ಇದೆ ಅಂತ. ಅಂತಹ ತಡೆಗಟ್ಟಲಿಕ್ಕೆ ಸಾಧ್ಯವಾಗುವಂಥ ಕಾಯಿಲೆಗಳಿಂದ ನಮಗೆ ಸ್ವಾತಂತ್ರ್ಯ ಬೇಕು. ಸೊ ಫ್ರೀಡಮ್ ಫ್ರಾಮ್ ಪ್ರಿವೆಂಟೇಬಲ್ ಇಲ್ನೆಸ್. ಅದರ ಜೊತೆ ಇನ್ನೊಂದು ರೀತಿ ಫ್ರೀಡಮ್ ಟು ರೀಡ್ ಆ್ಯಂಡ್ ಪಾರ್ಟಿಸಿಪೇಟ್. ಇದೆಲ್ಲ ಎಕ್ಸಾಂಪಲ್ ಅಷ್ಟೇ. ರೀಡ್ ಆ್ಯಂಡ್ ಪಾರ್ಟಿಸಿಪೇಟ್.
ನೋಡಿ 2 ಅಂಶಗಳು ಬಂದೋಯ್ತು ಇಲ್ಲೇ. ಫ್ರೀಡಮ್ ಅಂದ ತಕ್ಷಣ ಸೈಡಿಗೆ ಫ್ರೀಡಮ್ 2 ಪಾಯಿಂಟ್ ಇದೆ ಇದರಲ್ಲೇ. ಒಂದು ಫ್ರಾಮ್ ಯಾವುದರಿಂದ ಸ್ವಾತಂತ್ರ್ಯ ಬೇಕು ಮತ್ತು ಯಾವುದಕ್ಕೋಸ್ಕರ ಸ್ವಾತಂತ್ರ್ಯ ಬೇಕು. ಒಂದು ಫ್ರಾಮ್, ಇನ್ನೊಂದು ಟು. ಫ್ರೀಡಮ್ ಫ್ರಾಮ್ ಪ್ರಿವೆಂಟಬಲ್ ಇಲ್ನೆಸ್, ಇದರಿಂದ ಸ್ವಾತಂತ್ರ್ಯ ಬೇಕು ನಮಗೆ. ಮತ್ತು ಯಾವ್ಯಾವ ಸ್ವಾತಂತ್ರ್ಯ ಬೇಕು? ಫ್ರೀಡಮ್ ಟು ರೀಡ್ ಆ್ಯಂಡ್ ಪಾರ್ಟಿಸಿಪೇಟ್. 2 ಡೈಮೆನ್ಷನ್ ಇದೆ ಫ್ರೀಡಮ್ಮಿಗೂ ಸಹ. ಲಾಂಗ್ ವಾಕ್ ಟು ಫ್ರೀಡಮ್ ಅನ್ನುವಂಥ ಬುಕ್ ಇದೆ. ಯಾರು ಬರೆದಿರೋದು ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. ಲಾಂಗ್ ವಾಕ್ ಟು ಫ್ರೀಡಮ್ ಏನದು, ಯಾವ ಬುಕ್ಕು, ಯಾರು ಬರೆದಿರೋದು ನೋಡೋಣ. ಎಸ್, ಸೊ ಫ್ರೀಡಮ್ಸ್ ಏನು ಹೇಳ್ತಾ ಇದ್ದಾರೆ? ಇಟ್ ಫೋಕಸಸ್ ಆನ್ ಬಿಲ್ಡಿಂಗ್ ಹ್ಯೂಮನ್ ಕೆಪ್ಯಾಬಿಲಿಟೀಸ್ ಆ್ಯಂಡ್ ಫ್ರೀಡಮ್ಸ್. ಫ್ರೀಡಮ್ ಫ್ರಾಮ್ ಆ್ಯಂಡ್ ಫ್ರೀಡಮ್ ಟು 2 ಬಂತು. ಸೊ ನೆಕ್ಸ್ಟ್, ಇಟ್ ಟ್ರಾನ್ಸ್ಫಾರ್ಮ್ಸ್ citizens from passive beneficiaries. ನೋಡಿ ಮೇಲ್ಗಡೆ ಒಂದ್ಸಾರಿ ಬಂದಿತ್ತು ವೆಲ್ಫೇರ್ ಅಪ್ರೋಚ್ನಲ್ಲಿ ಅಲ್ವಾ? ಪ್ಯಾಸಿವ್ ರೆಸಿಪಿಯೆಂಟ್ಸ್ ಅಂತ ಬರ್ಕೊಂಡಿದ್ರಿ ಮೇಲ್ಗಡೆ ವೆಲ್ಫೇರ್ ಅಪ್ರೋಚಲ್ಲಿ. ಆದರೆ ಇಲ್ಲಿ ನೋಡಿ, ಇಟ್ ಟ್ರಾನ್ಸ್ಫಾರ್ಮ್ಸ್ ಸಿಟಿಸನ್ಸ್ ಫ್ರಾಮ್ passive beneficiaries into active agents of their own development. ಬರೀ ಪ್ಯಾಸಿವ್ ಬೆನಿಫಿಷಿಯರಿ ಆಗಿರೋದಲ್ಲ, ಅವರೇ ತಮ್ಮ ಜೀವನದ ರೂವಾರಿಗಳಾಗಬೇಕು. ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಕೊಟ್ಟು ಅವರು ರೂಪಿಸಿಕೊಳ್ಳಿಕ್ಕೆ ದಾರಿ ಮಾಡಿಕೊಡ್ಬೇಕು. ಚೀನಾದ ಗಾದೆ ಅಂತ ಹೇಳ್ತಾರೆ ನೋಡಿ. ಆ ಕಡೆ ಬೇರೆ ಬೇರೆ ಕಡೆ ಇದನ್ನು ಕೇಳಿರ್ತೀರಿ. ಒಬ್ಬ ವ್ಯಕ್ತಿಗೆ ಹಸಿವಾದಾಗ ಮೀನು ಹಿಡಿದು ಕೊಡೋದಕ್ಕಿಂತ ಆ ವ್ಯಕ್ತಿಗೆ ಮೀನನ್ನು ಹಿಡಿಯಲಿಕ್ಕೆ ಕಲಿಸಿ ಅಂತ. ಅಂದರೆ ಇದು ಆಹಾರಕ್ಕೂ ಆಗಿರಬಹುದು, ಯಾವುದಕ್ಕೂ ನಾವು ಹೇಳಬಹುದು ಇದನ್ನು. ಮೀನನ್ನು ಹಿಡಿದು ಕೊಟ್ಟರೆ ಆ ವ್ಯಕ್ತಿ ತಿಂದು ಅವತ್ತು ಹೊಟ್ಟೆ ತುಂಬಿಕೊಳ್ತಾನೆ. ಆದರೆ ಮೀನನ್ನೇ ಹಿಡಿಯೋದನ್ನು ಕಲಿಸ್ಕೊಟ್ರೆ ಅದೇ ವ್ಯಕ್ತಿ ಜೀವನ ಪೂರ್ತಿ ಆ ಸ್ಕಿಲ್ಲನ್ನು ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೋಬಹುದು. ವೆಲ್ಫೇರ್ ಅಪ್ರೋಚ್ ಅನ್ನೋದು ಡೈರೆಕ್ಟಾಗಿ ಮೀನು ಹಿಡಿದು ಕೊಟ್ಟ ಹಾಗೆ. ನೋಡು ಇವತ್ತು ಹೊಟ್ಟೆ ತುಂಬಿಕೋ, ಟೆಂಪ್ರರಿ ಅದು. ಆದರೆ ಇಲ್ಲಿ ಕೆಪಾಬಿಲಿಟಿ ಅಪ್ರೋಚ್ ಅಂತಂದರೆ ಜೀವನ ಪೂರ್ತಿ ಸಾಮರ್ಥ್ಯವನ್ನು ಗಳಿಸ್ಕೊಂಡು ತನ್ನ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಬೇಕಾಗುವ ಸ್ಕಿಲ್ಲು, ಸಂಪನ್ಮೂಲಗಳನ್ನು ಕೊಡೋದು, ಕ್ಯಾಬಿಲಿಟಿ ಬಿಲ್ಡ್ ಮಾಡೋದು. ಸೊ ಇಲ್ಲಿ ಮೀನು ಹಿಡಿಯುವಂಥ ಕೌಶಲ್ಯವನ್ನು ಕಲಿಸ್ತಾ ಇದ್ದೇವೆ. ಎಲ್ರಿಗೂ ಮೀನು ಹಿಡಿಯೋದೇ ಕಲಿಸ್ತೇವೆ ಅಂತಲ್ಲ, ಆದರೆ ಇದು ಎಕ್ಸಾಂಪಲ್ ಮಾತ್ರ. ಕೆಪಾಬಿಲಿಟಿ ಅಪ್ರೋಚ್ ಅಂತಂದರೆ ಅವರು ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಳ್ಳಿಕ್ಕಾಗಬೇಕು, ಬೇರೆಯವರ ಸಹಾಯಕ್ಕೆ ಯಾವಾಗಲೂ ಕಾಯ್ತಾ ಇರಬಾರ್ದು. ಆ ರೀತಿಯಾದಂಥ ಕಾನ್ಸೆಪ್ಟು ಕೆಪಾಬಿಲಿಟಿ ಅಪ್ರೋಚ್. ಇಲ್ಲಿ ತನಕ ಏನೇನು ನೋಡಿದ್ವಿ? ಫಸ್ಟ್ ನೋಡಿದ್ದು ಮೊದಲು ಹೇಗಿತ್ತು ಹಿಸ್ಟೋರಿಕಲ್ ವ್ಯೂ, ಮಾಡರ್ನ್ ಹ್ಯೂಮನ್ ಡೆವಲಪ್ಮೆಂಟ್ ವ್ಯೂ ಈಗ ಏನಿದೆ, ಅಮರ್ತ್ಯ ಸೇನ್, ಮಹಬೂಬುಲ್ ಹಕ್ ಅವರದ್ದು ನೋಡಾಯಿತು. ಮತ್ತು ಅವರು ಏನು ಹೇಳಿದರು, ಯಾವ ರೀತಿ ಆ ಕಾನ್ಸೆಪ್ಟ್ ಕೋರ್ ಫಿಲಾಸಫಿ ನೋಡಾಯಿತು. ಮತ್ತು 4 ಪಿಲ್ಲರ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್: ಇಕ್ವಿಟಿ, ಸಸ್ಟೈನಬಿಲಿಟಿ, ಪ್ರೊಡಕ್ಟಿವಿಟಿ, ಎಂಪವರ್ಮೆಂಟ್. ನೆಕ್ಸ್ಟ್ 4 ಪಾಲಿಸಿ ಅಪ್ರೋಚಸ್: ಇನ್ಕಮ್, ವೆಲ್ಫೇರ್, ನೆಕ್ಸ್ಟ್ ಯಾವುದು ಬೇಸಿಕ್ ನೀಡ್ಸ್, ಅದಾದಮೇಲೆ ಕೆಪಾಬಿಲಿಟಿ. ಇಷ್ಟು ಮುಖ್ಯವಾದಂಥ ಅಂಶ. ಈಗ ಮುಂದೆ ಬರೋದು ಬಹಳ ಇಂಪಾರ್ಟೆಂಟು. ಅಂದರೆ ನಿಮಗೆ ಡೇಟಾ ಯಾವುದೇ ಒಂದು ವಿಷಯವನ್ನು ಮೇನ್ಸ್ನಲ್ಲಿ ನೀವು ಸ್ಟಡಿ ಮಾಡಬೇಕಾದ್ರೆ ಇಕನಾಮಿ ಮತ್ತು ಸೊಸೈಟಿ ಎಲ್ಲದಕ್ಕೂ ಕನೆಕ್ಟ್ ಆಗ್ತಾ ಹೋಗೋದು ಮುಂದೆ ಬರೋದು ಡೇಟಾ ಸೋರ್ಸ್ಗಳಾಗಿ ನಮಗಿದು ಬಹಳ ಇಂಪಾರ್ಟೆಂಟಾಗಿ ಸಿಗುತ್ತೆ. ಬೇಕಿದ್ರೆ 5 ನಿಮಿಷ ಬ್ರೇಕ್ ತಗೊಳ್ಳಿ, ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡಿ. ವಿಡಿಯೋ ಪಾಸ್ ಮಾಡಿ, ನಾನು ಕಂಟಿನ್ಯೂ ಮಾಡ್ತೇನೆ, ವಿಡಿಯೋ ಮುಂದುವರಿತಾನೆ ಇರುತ್ತೆ. ಎಸ್, ಬೇಕಿದ್ರೆ ತಗೊಂಡು ಬನ್ನಿ. ನೆಕ್ಸ್ಟ್ ಇಂಪಾರ್ಟೆಂಟ್, ಗ್ಲೋಬಲ್ ಮೆಜರ್ಮೆಂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್.
ಹ್ಯೂಮನ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟಿನ ಬೇರೆ ಬೇರೆ ಆಯಾಮಗಳು ನೋಡಾಯಿತು, ಪಾಲಿಸಿ ಅಪ್ರೋಚ್ ನೋಡಾಯಿತು. ಈಗ ಡೆವಲಪ್ಮೆಂಟನ್ನು ಹೇಗೆ ಮೆಷರ್ ಮಾಡೋದು ಗ್ಲೋಬಲ್ ಲೆವೆಲಲ್ಲಿ? ಪವರ್ಟಿ ಕಾನ್ಸೆಪ್ಟನ್ನು ನೆನ್ಪು ಮಾಡ್ಕೊಳ್ಳಿ. ಪವರ್ಟಿ ಅಂದರೆ ಏನು ಅಂತ ನೋಡಿರ್ತೀವಿ, ಆಮೇಲೆ ಅದರ ಡೈಮೆನ್ಷನ್ಗಳನ್ನು ಬೇರೆ ಬೇರೆ ರೀತಿ ನಾವು ಸ್ಟಡಿ ಮಾಡಿದ್ದೇವೆ. ಆಮೇಲೆ ಪವರ್ಟಿ ಹೇಗೆ ಮೆಷರ್ ಮಾಡೋದು ಅಂತ ಸಹ ನೋಡಿದ್ದೇವೆ. ಅಲ್ಲಿ ಪವರ್ಟಿ ಅನ್ನೋದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಡೈಮೆನ್ಷನ್ ಮಾತ್ರ. ನಾವು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಬಡತನ ಇರಬಾರ್ದು. ಅಂದರೆ ಬೇರೆ ಬೇರೆ ಆಯಾಮಗಳು ಇದೆಯಲ್ವಾ, ಅದು ಎಲ್ಲ ಕವರ್ ಆಗುತ್ತೆ ಇಲ್ಲಿ. ಸೊ ಬರ್ಕೊಳ್ಳಿ, ಹ್ಯೂಮನ್ಸ್ ಶಾರ್ಟ್ ಆಗಿ ಬರುತ್ತಾನೆ. ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಗ್ಲೋಬಲಿ measured and monitored by ಯಾವುದು ಅಂತ ಗೊತ್ತಿದೆಯಾ? by the United Nations Development ಪ್ರೋಗ್ರಾಮ್ ಅಂತಂದರೆ UNDP ಮತ್ತು ಅದರದ್ದು ರಿಪೋರ್ಟ್ ಯಾವುದು? ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಇದು ಮುಖ್ಯವಾಗಿ ಬೇರೆ ಬೇರೆ ಸಂಸ್ಥೆಗಳನ್ನು ಸಹ ಒಳಗೊಳ್ಳುತ್ತೆ. ಒಂದೊಂದು ಸಾರಿ ಡಿಪೆಂಡ್ಸ್. ಅದು ಎಲ್ಲವನ್ನ ಮಾನಿಟರ್ ಮಾಡೋದು UNDP ಮತ್ತು ರಿಪೋರ್ಟು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಈಗ ಗ್ಲೋಬಲ್ ಡೆವಲಪ್ಮೆಂಟ್ ಇಂಡೈಸಸ್ಗಳಲ್ಲಿ 5 ಮುಖ್ಯವಾದಂಥ ಇಂಡೈಸಸ್ಗಳಿದೆ. ಇನ್ನೂ ಆ್ಯಡ್ ಮಾಡ್ತಾ ಹೋಗ್ಬೋದು, ಅದರ 5 ಸದ್ಯಕ್ಕೆ ಮೇನ್ಸಿಗೆ ಡೇಟಾಕ್ಕೆ ಎಲ್ಲ ಕಡೆ ಬೇಕಾಗೋದು. ದ 5 ಕೋರ್ ಗ್ಲೋಬಲ್ ಡೆವಲಪ್ಮೆಂಟ್ ಇಂಡೈಸಸ್. ಯಾವ್ಯಾವ ಇಂಡೈಸಸ್ಗಳಿದೆ? 5 ಮುಖ್ಯವಾಗಿರೋದು ಇದು. ಈಗ ಶಾರ್ಟ್ ಆಗಿ ಇಲ್ಲಿ ಹೆಸರಿರ್ತೇನೆ, ಮತ್ತೆ ಡೀಟೇಲ್ ಆಗಿ ನೋಡೋಣ. HDI, ನೆಕ್ಸ್ಟು IHDI, ನೆಕ್ಸ್ಟು MPI, ನೆಕ್ಸ್ಟು ಕೇಳಿದ್ದೀರಾ ಇದನ್ನೆಲ್ಲ, GDI, ನೆಕ್ಸ್ಟ್ ಅದಾದಮೇಲೆ GII. ನೋಡ್ತಾ ಹೋಗೋಣ ಒಂದೊಂದನೇ. ಇದು 5 ಮುಖ್ಯ. HDI, IHDI ಫುಲ್ ಫಾರ್ಮ್ ಬೇಕಿದ್ರೆ ಹೇಳ್ತಾನೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು, ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು, ಮತ್ತು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಕೇಳಿದಿರಿ ಇದನ್ನು ಮೊದಲು. ಇದೇನು GD, ಇದು ಇದರ ಫುಲ್ ಫಾರ್ಮು ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್. ಲಾಸ್ಟಲ್ಲಿ GII, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಇದು ಡೈಮೆನ್ಷನ್ಗಳು ಅಥವಾ ಇಂಡೆಕ್ಸ್ಗಳು ನಮಗೆ ಬಹಳ ಮುಖ್ಯ. ನೋಡೋಣ ಒಂದೊಂದಾಗಿ ಏನೇನಿರುತ್ತೆ. ಮೊದಲನೇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, HDI ಅಂತ ಕರೀತೇವೆ. ಇದೇನು ಮಾಡುತ್ತೆ? ಇಟ್ ಮೆಷರ್ಸ್ average achievements in 3 basic, ಇದು 3 basic dimensions. 3 basic dimensions of human development using 4 key
ಸ್ಟ್ರಕ್ಚರಲ್ ಇಂಡಿಕೇಟರ್ಸ್. ಸ್ಟ್ರಕ್ಚರಲ್ ಇಂಡಿಕೇಟರ್ಸ್ ಏನು ಮಾಡುತ್ತೆ? ಅಚೀವ್ಮೆಂಟ್ಸ್ ಎವರೇಜ್ ಆಗಿ ಕನ್ಸಿಡರ್ ಮಾಡುತ್ತೆ. 3 ಡೈಮೆನ್ಷನ್ಗಳಿದೆ, 4 ಇಂಡಿಕೇಟರ್ಸ್ಗಳಿದೆ. ಕೆಳಗಡೆ ಒಂದು ಟೇಬಲ್ ಥರ ಬರ್ಕೊಂಡ್ರು ಓಕೆ. ಇಲ್ಲಿ ಡೈಮೆನ್ಷನ್ನು ಇಲ್ಲಿ ರಫ್ ಆಗಿ ಬರೀತಾ ಇದ್ದೇನೆ, ನೀವು ಆಮೇಲೆ ಸರಿಯಾದ ರೀತಿಯಲ್ಲಿ. ಇದು ಮೇನ್ಸ್ ನೋಟ್ಸಲ್ಲಿ ಇರಲಿ. ಈಗ ಏನು ಬರ್ಸ್ತಾ ಇದ್ದೀನಿ, ಇದು ಎಕನಾಮಿಯ ಮೇನ್ಸ್ ನೋಟ್ಸಲ್ಲಿ ಇರಬೇಕು. ರಫ್ ಇದರಲ್ಲಿ ಬರ್ಕೊಂಡ್ರು ಓಕೆ, ಆದರೆ ನಿಮಗಿದು ಮೇನ್ಸ್ ನೋಟ್ಸ್ ಅಂತ ಗೊತ್ತಿರಲಿ. ಇಂಡಿಕೇಟರ್ಸ್ ಇಕನಾಮಿ ಮೇನ್ಸ್ ನೋಟ್ಸ್ ಇದು. ಡೈಮೆನ್ಷನ್ ಮತ್ತು ಇಂಡಿಕೇಟರ್ಸ್. ಮೊದಲನೇದು ಹೆಲ್ತ್. ಹೆಲ್ತಲ್ಲಿ ಬರುವಂಥ ಇಂಡಿಕೇಟರು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ ಎಟ್ ಬರ್ತ್. ಅಂದರೆ ಏನು? ಎಕ್ಸ್ಪೆಕ್ಟೆಡ್ ಇಯರ್ಸ್ ಅ ನ್ಯೂ ಬಾರ್ನ್ will live if current mortality patterns persist. ಈಗ ಯಾವ ರೀತಿಯ ಮಾರ್ಟಾಲಿಟಿ, ಮರಣಕ್ಕೆ ಸಂಬಂಧಪಟ್ಟಂತಹ ಪ್ಯಾಟರ್ನ್ ಮುಂದುವರಿತಾನೆ ಇದ್ರೆ, ಒಂದು ಈಗ ತಾನೇ ಹುಟ್ಟಿದ ಮಗು ಎಷ್ಟು ವರ್ಷ ಬದುಕಬಹುದು? ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಅ ನ್ಯೂ ಬಾರ್ನ್ ಅಲ್ವಾ? ಅದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್. ಹೆಲ್ತ್ಗೆ ಸಂಬಂಧಪಟ್ಟಂತಹ ಡೈಮೆನ್ಷನ್ನು, ಅಂದರೆ ಹೆಲ್ತ್ಗೆ ಸಂಬಂಧಪಟ್ಟ ಇಂಡಿಕೇಟರ್ಸ್. ಹೆಲ್ತ್ ಅನ್ನೋದು ಡೈಮೆನ್ಷನ್ನು, ಇಂಡಿಕೇಟರ್ ಏನು? ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್. ಎರಡನೇದು ಎಜುಕೇಷನ್. ಎರಡನೇ ಡೈಮೆನ್ಷನ್ ಇದು ಎಜುಕೇಷನ್. ಎಜುಕೇಷನ್ನಲ್ಲಿ ಬರುವಂತಹ ಇಂಡಿಕೇಟರ್ಸ್ಗಳು ಎರಡಿದೆ. ಮೊದಲನೇದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಅಂದರೆ ಏನು? ಟೋಟಲ್ ಇಯರ್ಸ್ ಆಫ್ ಸ್ಕೂಲಿಂಗ್ a child entering school can expect to receive. ಎಷ್ಟು ವರ್ಷದ ಒಂದು ಸ್ಕೂಲಿಂಗ್ ಶಿಕ್ಷಣ ಒಂದು ಮಗುವಿಗೆ ಸಿಗುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಎಜುಕೇಷನಿನ ಎರಡನೇ ಇಂಡಿಕೇಟರು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್. ಅಂದರೆ ಇದು ಎವರೇಜು ನೋಡಿ. ಎವರೇಜ್ ಇಯರ್ಸ್ ಆಫ್ ಸ್ಕೂಲಿಂಗ್ ಮುಂದೆ ಬರೋದು ಬಹಳ ಇಂಪಾರ್ಟೆಂಟು. ಸ್ಕೂಲಿಂಗ್ ಕಂಪ್ಲೀಟೆಡ್ ಬೈ, ಇದು ಈ ಪಾಯಿಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಕಂಪ್ಲೀಟೆಡ್ ಬೈ ಪೀಪಲ್ ಏಜ್ಡ್ 25 and older. Average years of schooling completed by people aged 25 and older. 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷದವರು ಎಷ್ಟು ವರ್ಷ ಎವರೇಜ್, ಸರಾಸರಿ ಇಡೀ ದೇಶದ ಎವರೇಜ್ ನೋಡ್ತಾ ಇದ್ದೇವೆ, ಎಷ್ಟು ವರ್ಷ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. 1ನೇ ಕ್ಲಾಸಿಗೆ ಮಾತ್ರ ಹೋಗಿದ್ರೆ 1 ವರ್ಷ ಆಯಿತು. ಈ ರೀತಿ 25 ವರ್ಷಕ್ಕಿಂತ ಮೇಲಿನವರು ಅವರದ ಒಂದು ಎವರೇಜ್, ಅದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್. ಮುಂದಿನ ಒಂದು ಡೈಮೆನ್ಷನ್ ಎಜುಕೇಷನ್ನಲ್ಲಿ ಅದು 2 ಆಯಿತು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್.
ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇಲ್ಲಿ ನ್ಯಾಷನಲ್ ಇನ್ಕಮ್ ಗೊತ್ತಿರ್ಬೋದು. ಗ್ರಾಸ್ ನ್ಯಾಷನಲ್ ಇನ್ಕಮ್, ಗ್ರಾಸ್ ನ್ಯಾಷನಲ್ ಇನ್ಕಮ್, GNI ಅಂತ ಶಾರ್ಟ್ ಆಗಿ ಕರೀತೇವೆ. GNI ಪರ್ ಕ್ಯಾಪಿಟಾ, GNI ಪರ್ ಕ್ಯಾಪಿಟಾ ಅಡ್ಜಸ್ಟೆಡ್ ಯೂಸಿಂಗ್ PPP ನೆನಪಾಗಬೇಕೀಗ, ಪವರ್ಟಿಲಿ ಡಿಸ್ಕಸ್ ಮಾಡಿದ್ದು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ನೆನ್ಪು ಮಾಡ್ಕೊಳ್ಳಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಬೇಕಿದ್ರೆ ಫುಲ್ ಫಾರ್ಮ್ ಬರ್ಕೋಬಹುದು, ಆಲ್ರೆಡಿ ಆಗಿದೆ ಇದು ಹಿಂದಿನ ಪವರ್ಟಿ ವಿಡಿಯೋದಲ್ಲಿ. ಟು ಕ್ಯಾಪ್ಚರ್ ಆಕ್ಚುಯಲ್ ಲೋಕಲ್ ಪರ್ಚೇಸಿಂಗ್ ಪವರ್, ಲೋಕಲ್ ಪರ್ಚೇಸಿಂಗ್ ಪವರ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಇದೆ ಇಲ್ಲಿ ನೋಡಿ ಲಾಸ್ಟಲ್ಲಿ, ಅದು ಇಂಡಿಕೇಟರ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ 3 ಡೈಮೆನ್ಷನ್ ಇದೆ, 4 ಇಂಡಿಕೇಟರ್ಸ್ಗಳಿದೆ. ಇಷ್ಟನ್ನು ಕನ್ಸಿಡರ್ ಮಾಡ್ತಾರೆ ಇಂಡೆಕ್ಸ್ ಅನ್ನು ರೂಪಿಸಬೇಕಾದ್ರೆ. ಸೊ ಮೊದಲನೇದು ಮುಗೀತು, ಅಂದರೆ ಅದರ ಬಗ್ಗೆ ಜಸ್ಟ್ ಬ್ರೀಫ್ ಆಗಿ ಒಂದು ಕಡೆ ಇರಲಿ ಎಲ್ಲ ಇಂಡಿಕೇಟರ್ಸ್ಗಳ ಮಾಹಿತಿ. ಒಂದನೇದು ಮುಗೀತು. ಎರಡನೇದು IHDI. ಅಂದರೆ ಅಂತಂದರೆ ಇಲ್ಲಿ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ HDI. HDI ಆಲ್ರೆಡಿ ಇದೆ ಮೇಲೆ, ಅದರ ಜೊತೆ ಇನ್ಇಕ್ವಾಲಿಟಿಯನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಏನು ಇಲ್ಲಿ ಅಕೌಂಟ್ಸ್ ಫಾರ್ ಇಂಟರ್ನಲ್ ಇನ್ಇಕ್ವಾಲಿಟಿ within a population across the same three dimensions of the standard HDI. ಮೇಲ್ಗಡೆ HDI ಅಲ್ಲಿ 3 ಡೈಮೆನ್ಷನ್ಗಳಿದೆ, ಅದರ ಜೊತೆ ಇಂಟರ್ನಲ್ ಇನ್ಇಕ್ವಾಲಿಟಿ. ಅಂದರೆ ದೇಶದಲ್ಲಿ ಇನ್ಇಕ್ವಾಲಿಟಿ ಇಲ್ಲದೆ ಇದ್ದರೆ HDI IHDI ಸೇಮ್ ಇರ್ತಾ ಇತ್ತು ಅಲ್ವಾ. ಇನ್ಇಕ್ವಾಲಿಟಿ ಇದೆ ಅಂದ ತಕ್ಷಣ HDI IHDI ಚೇಂಜ್ ಆಗಿಬಿಡುತ್ತೆ. ಸೊ ಇನ್ಇಕ್ವಾಲಿಟಿ ರೈಸ್ ಆಗ್ತಾ ಇದ್ದ ಹಾಗೆ IHDI ಏನಿದೆ ಅದು HDI ಬದಲಾಗಿರುತ್ತೆ, ಬೇರೆ ಇರುತ್ತೆ. HDI ಚೆನ್ನಾಗಿದ್ರು ಇನ್ಇಕ್ವಾಲಿಟಿ ಇದೆ ಅಂತಂದರೆ IHDI ಕನ್ಸಿಡರ್ ಮಾಡ್ತೇವೆ. ಎರಡರ ನಡುವಿನ ಗ್ಯಾಪ್ ನಮಗೇನು ತೋರಿಸ್ತಾ ಇದೆ? ಸೊ ಡೆವಲಪ್ಮೆಂಟ್ ಆಗಿದೆ ಈ ದೇಶದಲ್ಲಿ, ಎಲ್ಲರೂ ಡೆವಲಪ್ ಆಗ್ತಾ ಇಲ್ಲ, ಇನ್ಕ್ಲೂಸಿವ್ ಗ್ರೋತ್ ಇಲ್ಲ. ಆ ಕಾನ್ಸೆಪ್ಟ್ ಲಿಂಕ್ ಆಗಬೇಕು. ಹ್ಯೂಮನ್ ಡೆವಲಪ್ಮೆಂಟ್ ಲಾಸ್ ಕಾಸ್ಡ್ ಬೈ ಇಂಟರ್ನಲ್ ಇನ್ಇಕ್ವಾಲಿಟಿ, IHDI. ನೆಕ್ಸ್ಟ್ ಮೂರನೇದು MPI, ಆಲ್ರೆಡಿ ಗೊತ್ತಿದೆ, ಮಲ್ಟಿ ಡೈಮೆನ್ಷನಲ್. ಮುಂದೆ ಪವರ್ಟಿ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಡೆವಲಪ್ ಮಾಡಿರೋರು ಯಾರ್ಯಾರು? ಡೆವಲಪ್ಡ್ ಬೈ UNDP ಆ್ಯಂಡ್ OPHI. UNDP ಆಲ್ರೆಡಿ ಗೊತ್ತಾಗಿದೆ ಈಗ ತಾನೆ. OPHI ಫುಲ್ ಫಾರ್ಮು ಹೇಳಿ ಬಾಯ್ಬಿಟ್ಟು, ಆಕ್ಸ್ಫರ್ಡ್ ಪವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, OPHI. ಇಲ್ಲಿ MPIದಲ್ಲಿ ಏನು ಮಾಡ್ತಾ ಇದ್ದಾರೆ? ಇಟ್ ಕ್ಯಾಪ್ಚರ್ಸ್ 3 ಡೈಮೆನ್ಷನ್ಸ್. ಆಲ್ರೆಡಿ ಹೇಳಿದ್ದೇವೆ, ಹೆಲ್ತ್, ಎಜುಕೇಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. 3 ಡೈಮೆನ್ಷನ್ ಇದೆ.
ಹೆಲ್ತಲ್ಲಿ ನ್ಯೂಟ್ರಿಷನ್ನು, ಚೈಲ್ಡ್ ಮಾರ್ಟಾಲಿಟಿ ಮೊದಲೇ ಹೇಳಿರೋದ್ರಿಂದ ನಾನು ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಆದರೂ ಕೇಳ್ಕೊಂಡು ಬರ್ಕೋಬಹುದು. ಹೆಲ್ತಲ್ಲಿ ನ್ಯೂಟ್ರಿಷನ್, ಚೈಲ್ಡ್ ಮಾರ್ಟಾಲಿಟಿ, ಎಜುಕೇಷನ್ನಲ್ಲಿ ಇಯರ್ಸ್ ಆಫ್ ಸ್ಕೂಲಿಂಗು, ಸ್ಕೂಲ್ ಅಟೆಂಡೆನ್ಸು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಕುಕಿಂಗ್ ಫ್ಯೂಯಲ್ಲು, ಸ್ಯಾನಿಟೇಷನ್ನು, ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, ಹೌಸಿಂಗ್, ಅಸೆಟ್ಸ್. ಭಾರತ ಮತ್ತೇನು ಮಾಡುತ್ತೆ ಇದಕ್ಕೆ ಅಂತ ನೆನ್ಪು ಮಾಡ್ಕೊಳ್ಳಿ ಈ ಒಂದು ಇಂಡೆಕ್ಸಲ್ಲಿ. ಒಂದು ಪರ್ಸನ್ ಮಲ್ಟಿ ಡೈಮೆನ್ಷನಲಿ ಪುವರ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಯಾವಾಗ ಅಂತಂದರೆ ಇಫ್ ದೇ ಆರ್ ಡಿಪ್ರೈವ್ಡ್ ಇನ್ 1/3 ಆರ್ ಮೋರ್ ಆಫ್ ದಿ ವೇಟೆಡ್ ಇಂಡಿಕೇಟರ್. ಬೇರೆ ಬೇರೆ ಇಂಡಿಕೇಟರ್ಸ್ ಬಂತು. ಹೆಲ್ತಲ್ಲಿ, ಎಜುಕೇಷನಲ್ಲಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಬೇರೆ ಬೇರೆ ಇಂಡಿಕೇಟರ್ಸ್ ಇದೆ. ಅದರಲ್ಲಿ 33.33% ಕಡಿಮೆ ಇದೆ ವ್ಯಾಲ್ಯೂ, ಅಥವಾ ಯಾವುದರಾದ್ರೂ ಒಂದರಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚಿನ ಒಂದು ಇಂಡಿಕೇಟರ್ಸ್ಗಳಲ್ಲಿ ಅದರ ಒಂದು ಆ ಪರ್ಸನಿನ ವ್ಯಾಲ್ಯೂ 33.33 1/3 ಅಂತ ಹೇಳ್ತೀವಲ್ವ, ಅಷ್ಟಕ್ಕಿಂತ ಕಡಿಮೆ ಇದೆ ಅಂತಂದರೆ ಮಲ್ಟಿ ಡೈಮೆನ್ಷನಲಿ ಪುವರ್ ಅಂತ ಹೇಳ್ತಾರೆ. MPI ಅದು. ನೆಕ್ಸ್ಟ್ ಅದಾದಮೇಲೆ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್, GDI. It measures gender gaps in human development achievements. ಅಂದರೆ ಇದೇನು ಮಾಡುತ್ತೆ ಇಲ್ಲಿ, ಇಟ್ ಕ್ಯಾಲ್ಕುಲೇಟ್ಸ್ ಸ್ಟ್ಯಾಂಡರ್ಡ್ HDI. ಇನ್ ಸ್ಟ್ಯಾಂಡರ್ಡ್ HDI ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಮೇಲೆ. HDI ಸಪರೇಟ್ಲಿ ಫಾರ್ ಮೇಲ್ ಆ್ಯಂಡ್ ಫೀಮೇಲ್ ಪಾಪ್ಯುಲೇಷನ್, ಫಾರ್ ಮೇಲ್ ಮತ್ತು ಫೀಮೇಲ್. ಸೊ ಈ ರೀತಿ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. GDI ವ್ಯಾಲ್ಯೂ ಏನು ಬರುತ್ತೆ ಇದು ಹೇಗಿರುತ್ತೆ ಅಂತಂದರೆ ಫೀಮೇಲ್ HDI ಟು ಮೇಲ್ HDI ರೇಷಿಯೋ ಆಗಿರುತ್ತೆ. GDI ವ್ಯಾಲ್ಯೂ ಈಸ್ ದಿ ರೇಷಿಯೋ ಆಫ್ ಫೀಮೇಲ್ HDI ಟು ಮೇಲ್ HDI. ಸೊ ಫೀಮೇಲ್ HDI ರೇಷಿಯೋ ಅಂತಂದರೆ 1:3 ಇದೆ ಅಂತ ಇಟ್ಕೊಳ್ಳಿ. ಒಂದು ನಂಬರ್ ಕೊಡ್ತಾ ಇದ್ದೇನೆ ಅಷ್ಟೇ, ಅದು 1/3 ಅಂತ. ಹೀಗೆ ನೋಡಿದಾಗ ಕೆಳಗಡೆ ಇರೋ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಓವರ್ ಆಲ್ ವ್ಯಾಲ್ಯೂ ಇಳಿತಾ ಹೋಗುತ್ತೆ. ಸೊ ಓವರ್ ಆಲ್ ವ್ಯಾಲ್ಯೂ ಒಂದು ವೇಳೆ ನಮಗೆ ಎಲ್ಲ ಕಡೆ ಜೆಂಡರ್ ಇಕ್ವಾಲಿಟಿ ಇದೆ ಅಥವಾ ಜೆಂಡರ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಕಂಪ್ಲೀಟ್ ಆಗಿ ಅಂತಂದರೆ ಆವಾಗ ಎರಡು ಸೇಮ್ ಇರಬೇಕು. 1:1 ಆಗಿದ್ದರೆ ಆವಾಗ 1/1 ಪರ್ಫೆಕ್ಟ್ ಆಗಿ 2 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ ಅಲ್ವಾ. ಅರ್ಥ ಏನು, ರೇಷಿಯೋ ಕ್ಲೋಸರ್ ಟು 1.0 indicates perfect gender parity in baseline capabilities. ಪರ್ಫೆಕ್ಟ್ ಆಗಿ 1.0 ಇದೆ ಅಂತಂದರೆ ಅವಾಗ ಅದು ಎಲ್ಲ ಜೆಂಡರ್ ಪ್ಯಾರಿಟಿ ಇದೆ ಅಂತ ಹೇಳ್ಬೋದು. ಒಂದಕ್ಕಿಂತ ಹೆಚ್ಚಿದ್ರೆ ಇನ್ಇಕ್ವಾಲಿಟಿ ಹೆಚ್ಚಿದೆ, ಅಥವಾ ಇಲ್ಲಿ ನಾವೇ ನೋಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಹೆಚ್ಚಿದೆ ಮೇಲ್ ಪಾಪ್ಯುಲೇಷನ್ದು. ಒಂದಕ್ಕಿಂತ ಕಡಿಮೆ ಇದ್ದರೆ ಆ ರೀತಿ ಕಡಿಮೆ ಇದೆ. ಈ ರೀತಿಯಾಗಿ ನಾವು ರೇಷಿಯೋದ ಮೂಲಕ ಅದನ್ನು ಕನ್ಸಿಡರ್ ಮಾಡ್ತೇವೆ. ಇದು ಗೊತ್ತಾಗಿರಬಹುದು ಅಲ್ವಾ. Calculate standard HDI separate for male and female.
HDI value is the ratio of female HDI to male HDI. ಒನ್ ಏನು ಇಂಡಿಕೇಟ್ ಮಾಡುತ್ತೆ ಪರ್ಫೆಕ್ಟ್ ಜೆಂಡರ್ ಪ್ಯಾರಿಟಿ. ನೆಕ್ಸ್ಟು 5ನೇದು ಜೆಂಡರ್ ಇನ್ಇಕ್ವಾಲಿಟಿ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ಇಕ್ವಾಲಿಟಿಯನ್ನೇ ನೋಡ್ತಾ ಇದ್ದೇವೆ. ಇನ್ಇಕ್ವಾಲಿಟಿ ಇಂಡೆಕ್ಸ್, ಸಾರಿ, GII. ಇದೇನು ಮೆಜರ್ ಮಾಡುತ್ತೆ ಅಂತಂದರೆ measures the cost to human development, caused by disparities between gender across 3 key dimensions. ಹ್ಯೂಮನ್ ಡೆವಲಪ್ಮೆಂಟ್ ಆಗದೆ ಇರಲಿಕ್ಕೆ ಏನೇನು ಕಾರಣ ಇದೆ, ಅದರಲ್ಲಿ ಜೆಂಡರ್ ಸಂಬಂಧಪಟ್ಟ ಹಾಗೆ 3 ಡೈಮೆನ್ಷನ್ಗಳನ್ನು ನೋಡ್ತಾ ಇದ್ದಾರೆ. ಕಾಸ್ಟ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಇನ್ನೂ ಆಗ್ತಾ ಇಲ್ಲ, ಅದಕ್ಕೆ ಇರುವಂತಹ ಕಾರಣಗಳಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಸಹ ಒಂದು. ಅದರ 3 ಡೈಮೆನ್ಷನ್ಗಳು ನೋಡಿ. 3 ಕೀ ಡೈಮೆನ್ಷನ್ಸ್. ರಿಪ್ರೊಡಕ್ಟಿವ್ ಹೆಲ್ತ್ ಮೊದಲನೇದು. ರಿಪ್ರೊಡಕ್ಟಿವ್ ಹೆಲ್ತ್ ಇಲ್ಲಿ ಬರುವಂಥದ್ದು MMR, ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಷಿಯೋ, ತಾಯಂದಿರ ಮರಣ ಪ್ರಮಾಣ. ಅದರ ಜೊತೆ IMR ಅಥವಾ ಅಡಾಲಸೆಂಟ್, ಮುಖ್ಯವಾಗಿ ಅಡಾಲಸೆಂಟ್. ಬರ್ತ್ ರೇಟು MMR ನೋಡ್ತಾರೆ. ಎರಡನೇದು ಎಂಪವರ್ಮೆಂಟ್. ಜೆಂಡರ್ ನೋಡ್ತಿದೀವಲ್ವಾ, ಜೆಂಡರ್ ಇನ್ಇಕ್ವಾಲಿಟಿಯಲ್ಲಿ ಎಂಪವರ್ಮೆಂಟ್. ಇಲ್ಲಿ ಪಾರ್ಲಿಮೆಂಟ್ರಿ ಸೀಟು. ಪಾರ್ಲಿಮೆಂಟ್ರಿ ಅಂತಂದರೆ ಸದನ, ಸಂಸತ್ತು ನಾವೇನು ಹೇಳ್ತೇವೆ. ಪಾರ್ಲಿಮೆಂಟಲ್ಲಿ ಎಷ್ಟು ಪರ್ಸೆಂಟೇಜು ಮಹಿಳೆಯರಿದ್ದಾರೆ, ಮತ್ತು ಅದರಲ್ಲೂ ಸೆಕೆಂಡರಿ ಎಜುಕೇಷನ್ ಪಡ್ಕೊಂಡವ್ರು ಎಷ್ಟು ಜನ ಇದ್ದಾರೆ. ಎಂಪವರ್ಮೆಂಟ್ ಅಂದರೆ ಶೇರ್ ಆಫ್, ಫೈನಲ್ ಆಗಿ ಹೈಯೆಸ್ಟು ಪವರು ಅಂತಂದರೆ ಅಲ್ಲಿ ಹೋಗಿ ಪಾರ್ಲಿಮೆಂಟಲ್ಲಿ ನಾವು ನೋಡಬಹುದು, ಅಲ್ಲಿ ಎಷ್ಟು ಮಹಿಳೆಯರಿದ್ದಾರೆ. ಶೇರ್ ಆಫ್ ಪಾರ್ಲಿಮೆಂಟ್ರಿ. ಯಾಕಂದರೆ ಸಮಾಜ ಪ್ರತಿನಿಧಿತ್ವ ಪಡ್ತಾ ಇರೋದು, ಅಂದರೆ ಸಮಾಜದ ಆಯ್ಕೆಗಳು ಗೊತ್ತಾಗ್ತಾ ಇರೋದು ನಮಗೆಲ್ಲಿ, ಚುನಾವಣೆಯ ಮೂಲಕ ಎಷ್ಟು ಜನ ಮಹಿಳೆಯರು ಆಯ್ಕೆ ಆಗ್ತಾ ಇದ್ದಾರೆ. ಶೇರ್ ಆಫ್ ಪಾರ್ಲಿಮೆಂಟರಿ ಸೀಟ್ಸ್ ಹೆಲ್ಡ್ ಬೈ ವುಮೆನ್ ಮೊದಲನೇದು. ಅದರ ಜೊತೆ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ವಿತ್ at least some secondary education. ಸೊ ಮೊದಲನೇದು ರಿಪ್ರೊಡಕ್ಟಿವ್ ಹೆಲ್ತ್, ಆಮೇಲೆ ಎಂಪವರ್ಮೆಂಟ್, ಅದಾದಮೇಲೆ ಮೂರನೇದು ಇನ್ನೊಂದು ಇದೆ, ಲೇಬರ್ ಮಾರ್ಕೆಟ್. ಇಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಬರುತ್ತೆ, LFPR. ಈ ಸರ್ವೆ ರಿಪೋರ್ಟ್ಗಳು, ಡೇಟಾ ಬಹಳ ಮುಖ್ಯ ಆಗಿರುತ್ತೆ. ಇಲ್ಲಿ ಬರುವಂಥದ್ದು ಎಲ್ಲ ನಮಗೆ ಡೇಟಾ ಆಗಿ ಯೂಸ್ ಮಾಡ್ಕೊಳ್ತೇವೆ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ. ಸೊ ಪ್ರತಿಯೊಂದು ನೋಡ್ಕೊಳ್ತಾ ಇರಿ, ಹೆಸರಾದ್ರೂ ಗೊತ್ತಿರಲಿ ಮೊದಲು, ಆಮೇಲೆ ಕರೆಂಟ್ ಅಫೇರ್ಸ್ನ ಮೂಲಕ ಡೇಟಾ ಕಲೆಕ್ಟ್ ಮಾಡಬೇಕು ನಾವು. ಲೇಬರ್ ಮಾರ್ಕೆಟಲ್ಲಿ ಮೆಜರ್ಡ್ ಬೈ ದಿ ಫೀಮೇಲ್ ವರ್ಸಸ್ ಮೇಲ್ ಲೇಬರ್
ಫೋರ್ಸ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ LFPR ಅಂತ ಮೇಲ್ಗಡೆ ಹೇಳಿದ್ನಲ್ವಾ, ಅದೇ LFPR. ಮಹಿಳೆ ಮತ್ತು ಪುರುಷರ ಒಂದು ಲೇಬರ್ ಫೋರ್ಸ್ ಯಾವ ರೀತಿ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಲೇಬರ್ ಮಾರ್ಕೆಟ್ ಮೂಲಕ, ಆ ಡೈಮೆನ್ಷನ್ ಮೂಲಕ ನಾವು ನೋಡ್ತೇವೆ. ಇದೆಲ್ಲ ಕನ್ಸಿಡರ್ ಮಾಡಿ ಯಾವ್ದು ಬಂತು, ರಿಪ್ರೊಡಕ್ಟಿವ್ ಹೆಲ್ತ್, ಎಂಪವರ್ಮೆಂಟ್, ಲೇಬರ್ ಮಾರ್ಕೆಟ್, ಇದ್ರ ಮೂಲಕ ಮೆಜರ್ ಮಾಡೋದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಮತ್ತೆ ಮೇಲ್ಗಡೆ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಬಂತು ಅಲ್ವಾ. ಅದರ ಅರ್ಥ ರಿಯಲ್ ಡೆಮೋಗ್ರಾಫಿಕ್ಸ್ನಲ್ಲೂ ಪ್ರತಿಯೊಬ್ಬರು ಹಾಗೆ ಇರ್ತಾರಾ? ಈ ಥರ ಕ್ವಶನ್ಗಳು ನಿಮ್ಗೆ ಇರ್ಲಿಕ್ಕಿಲ್ಲ, ಆದರೂ ಕೆಲವರಿಗಿದ್ರೆ ಅಲ್ವಾ. ಎವರೇಜ್ ವ್ಯಾಲ್ಯೂ ಅನ್ನೋದು ಹೇಗಿರುತ್ತೆ ಹೇಳಿ? ಅವರು ಎಷ್ಟು ಜನರನ್ನು ಸ್ಟಡಿ ಮಾಡಿರ್ತಾರೋ, ಬೇರೆ ಬೇರೆ ಮೆಥಡಾಲಜಿಗಳಿದೆ, ಸೈಂಟಿಫಿಕ್ ಮೆಥಡ್ಸ್ಗಳಿದೆ ಸ್ಟಡಿ ಮಾಡಲಿಕ್ಕೆ, ಸರ್ವೆ ಮಾಡಲಿಕ್ಕೆ. ಆ ಮೂಲಕ ಅವರು ಸ್ಟಡಿ ಮಾಡ್ತಾರೆ. ಅದ್ರ ಮೂಲಕ ಬಂದಂತಹ ವ್ಯಾಲ್ಯೂ. ನಮ್ಮ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ 70 ಅಥವಾ 80 ಇದೆ ಅಂತಂದರೆ ಪ್ರತಿಯೊಬ್ಬರೂ 80 ವರ್ಷ ಬದುಕಲೇಬೇಕು ಅಂತ ಇಲ್ಲ. ಸೊ ಅದು ಗೊತ್ತಿರಬೇಕು. ಮತ್ತು GII ಏನಿದೆ, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸು, ಅದು ಇನ್ಇಕ್ವಾಲಿಟಿ ಇಂಡೆಕ್ಸ್ ಗೊತ್ತಿರಲಿ ಅಲ್ವಾ. ಸೊ GII ಅಲ್ಲಿ ಲೋವರ್ GII ಇದ್ದರೆ ಅದೇನು ಬೆಟರ್ ಪರ್ಫಾರ್ಮೆನ್ಸ್ ಅಂತ. ಬೆಟರ್ ಪರ್ಫಾರ್ಮೆನ್ಸ್ ಅಂದರೆ HDI ಆದರೆ ಸ್ಕೋರ್ ಜಾಸ್ತಿ ಆಗ್ತಾ ಇದ್ದರೆ ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ ಅಂತ. ಇನ್ಇಕ್ವಾಲಿಟಿ ಜಾಸ್ತಿ ಆದಾಗ ಆ ದೇಶ ಒಳ್ಳೆ ರೀತಿ ಇದೆ ಅಂತನ ಅಲ್ಲ. ಸೊ ಇನ್ಇಕ್ವಾಲಿಟಿ ಇಂಡೆಕ್ಸ್ ಏನು ಮೆಜರ್ ಮಾಡುತ್ತೆ, ಡೆಪ್ರಿವೇಷನ್ ಅಥವಾ ಲಾಸು, ಅದನ್ನೆಲ್ಲ ಮೆಜರ್ ಮಾಡ್ತಾ ಇದೆ. ಸೊ GII ಅಲ್ಲಿ 0 ಅಂತಂದರೆ ಕಂಪ್ಲೀಟ್ ಇಕ್ವಾಲಿಟಿ. ಹೇಗೆ ಮೆಜರ್ ಮಾಡ್ತಾರೆ ಅದು ಪ್ರತಿಯೊಂದನ್ನು ನೋಡಬೇಕು ಅಂತಿದ್ರೆ AI ಎಲ್ಲ ಇದೆ. ಅಷ್ಟು ಆಸಕ್ತಿ ನಿಮಗಿದ್ರೆ ಹೋಗಿ ಚೆಕ್ ಮಾಡಬಹುದು. ಎಕ್ಸಾಮಿಗೆ ಸದ್ಯಕ್ಕೆ ಇಷ್ಟು ಸಾಕು. ಮುಂದೆ ಪ್ರಿಲಿಮ್ಸ್ ಬೇಕಾದರೆ ಆವಾಗ ನಾವು ನೋಡೋಣ ಯಾವ್ಯಾವ ಪಾಯಿಂಟ್ ಇಂಪಾರ್ಟೆಂಟು ಅಂತ. ಸದ್ಯಕ್ಕೆ ಇಷ್ಟಿರಲಿ. ಕಂಪ್ಲೀಟ್ ಇಕ್ವಾಲಿಟಿ ಎಷ್ಟು? 0. ಇದು 0. ಇದು ಅಂದರೆ ಮಹಿಳೆಯರು ಮತ್ತು ಪುರುಷರ ನಡುವೆ ಕಂಪ್ಲೀಟ್ ಇಕ್ವಾಲಿಟಿ ಇದೆ ಅಂತಂದರೆ ವ್ಯಾಲ್ಯೂ 0 ಇರುತ್ತೆ. ಮತ್ತು 1 ಇದೆ ಅಂತಂದರೆ ಕಂಪ್ಲೀಟ್ ಇನ್ಇಕ್ವಾಲಿಟಿ. ಕಂಪ್ಲೀಟ್ ಇನ್ಇಕ್ವಾಲಿಟಿ. ಸೊ ಈ ರೀತಿ 0 ಇಂದ 1 ತನಕ ಅದು ವ್ಯಾಪಿಸ್ಕೊಂಡಿರುತ್ತೆ. 0 ಇದ್ದರೆ ಕಂಪ್ಲೀಟ್ ಇಕ್ವಾಲಿಟಿ, 1 ಇದ್ದರೆ ಇನ್ಇಕ್ವಾಲಿಟಿ. ಸೊ 0 ಅಂತಂದರೆ ಏನು ಹೇಳಿ, ಕಡಿಮೆ ಸ್ಕೋರ್ ಇದ್ದ ಹಾಗೆ ಜೆಂಡರ್ ಡಿಸ್ಪ್ಯಾರಿಟಿ ಕಡಿಮೆ ಇದೆ. ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಕನ್ಸಿಡರ್ ಮಾಡಿದರೆ, ಓವರ್ ಆಲ್ ಕನ್ಸಿಡರ್ ಮಾಡಿದರೆ ಒಳ್ಳೆಯದಿದೆ. ಲೋವರ್ GII ಅಂತಂದರೆ ಏನು, ಫುಲ್ ಫಾರ್ಮ್ ಗೊತ್ತಿದೆ ಅಲ್ವಾ, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಶಾರ್ಟಾಗಿ ಬರೆದಿದ್ದೇನೆ. ಲೋವರ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಇದೆ ಅಂತಂದರೆ ಆ ದೇಶದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಂಡಿಯಾದ್ದು ನೀವು ಈಗ ಸದ್ಯಕ್ಕೆ ನೋಡಿದರೆ ಇಂಡಿಯಾಸ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್. ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರೋ ಆ ವರ್ಷದ ಡೇಟಾವನ್ನು ಅಪ್ಡೇಟ್ ಮಾಡ್ಕೋಬೇಕು ನೀವು ಇಲ್ಲಿ ಕೆಳಗಡೆ. ನೋಟ್ಸಲ್ಲೂ ಸಹ ಬರೆದಿಟ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಲೇಟೆಸ್ಟು UNDP HD ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ, ರಿಪೋರ್ಟಲ್ಲಿ ಇಂಡಿಯಾಸ್ ಗ್ಲೋಬಲ್ ರ್ಯಾಂಕ್ ಎಷ್ಟಿದೆ, 130 ಔಟ್ ಆಫ್ 193 ರ್ಯಾಂಕ್. ಇದು ರ್ಯಾಂಕಲ್ಲಿ ಜಾಸ್ತಿ ಇದ್ದಾಗ ಒಳ್ಳೇದಲ್ಲ, ಗೊತ್ತಿರಲಿ. ರ್ಯಾಂಕ್ ಕಡಿಮೆ ಬಂದಷ್ಟು ಒಳ್ಳೆಯದು. ಅದು ನಮ್ಮದು 130 ಇದೆ. ಒಂದು ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕ್ಯಾಟಗರಿಯಲ್ಲಿ ಇದ್ದೇವೆ ನಾವು. ಮತ್ತು HDI ವ್ಯಾಲ್ಯೂ ಇದು ಚೇಂಜ್ ಆಗ್ತಾ ಇರುತ್ತೆ, ಸರಿಯಾಗಿ ನೋಡ್ಕೋಬೇಕು. HDI ವ್ಯಾಲ್ಯೂ 0.685. ಲೈಫ್ ಎಕ್ಸ್ಪೆಕ್ಟೆನ್ಸಿ 72 ಇಯರ್ಸ್ ಇದೆ.
72 ಇಯರ್ಸ್. ಮತ್ತು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ನಲ್ಲಿ 12.95 ಇಯರ್ಸ್ ಇದೆ. ಮತ್ತು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಡಿಫ್ರೆನ್ಸ್ ಗೊತ್ತಿದೆ ಅಲ್ವಾ? ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇಲ್ಲಿ 25 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರನ್ನ ಕನ್ಸಿಡರ್ ಮಾಡಿದರೆ, ಅಂದರೆ ಕೊನೆಯ ತನಕ ಅಂದರೆ 100 ವರ್ಷ ಆದರೂ ಸಹ ನೋಡಿದ್ರೆ ಪಾಪ ಹಿಂದಿನವರಿಗೆಲ್ಲ ಶಿಕ್ಷಣ ಇರಲಿಲ್ಲ. ಹಳ್ಳಿಗಳಲ್ಲಿ ತುಂಬ ಜನರಿಗೆ ಶಿಕ್ಷಣ ಇಲ್ಲ. ಅಂಥವರೆಲ್ಲ ಕೆಲವೇ ವರ್ಷ ಶಾಲೆಗೆ ಹೋಗಿರ್ತಾರೆ. 25 ವರ್ಷಕ್ಕಿಂತ ಮೇಲ್ನವರು ಅಥವಾ 25 ವರ್ಷ ಆದವರನ್ನ ಮಾತ್ರ ನೋಡ್ತಾ ಇದ್ದೇವೆ. ಅವರ ಅವರೇಜನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ ಎಲ್ಲಿ? ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗಲ್ಲಿ. ಹಾಗಾಗಿ ಇದು 6.88 ಇಯರ್ಸ್ ಮಾತ್ರ ಇದೆ. ಇದು 12.9 ಅಂತಂದರೆ ಅರೌಂಡ್ 13 ಅಲ್ವಾ? ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ 13 ಇದೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು 6.88, 6 to 8, 6, 7, 8 ಆ ರೇಂಜಲ್ಲಿ ಇರುತ್ತೆ. ಮತ್ತು 30.7% ಡ್ರಾಪ್ ಆಗಿದೆ ನಮ್ಮ ಇಂಡೆಕ್ಸಲ್ಲಿ, HDI ವ್ಯಾಲ್ಯೂ ಅಲ್ಲಿ. ಯಾಕಂತಂದರೆ ಬಿಕಾಸ್ ಆಫ್ ಇನ್ಇಕ್ವಾಲಿಟಿ ಅಡ್ಜಸ್ಟ್ ಮಾಡಿದರೆ ಲಾಸ್ ಆಗುತ್ತೆ. ಇನ್ಇಕ್ವಾಲಿಟಿ ಜಾಸ್ತಿ ಇದೆ ಅಂತ ಅದರ ಅರ್ಥ. ಇಷ್ಟು ಗೊತ್ತಿರಬೇಕು. ಏನೇನು ನೋಡಿದ್ವಿ ಇಲ್ಲಿ ತನಕ ಬರ್ಕೊಂಡಾಯ್ತಾ? ಪಾಸ್ ಮಾಡಿ ಬರ್ಕೊಳ್ಳಿ ಬೇಕಿದ್ರೆ. ಇಲ್ಲಿ ತನಕ ನೋಡಿದ್ದು ನಾವು ಸ್ಟಾರ್ಟಿಂಗಿಂದ ಒಂದು ಸಾರಿ ಹೇಳ್ಬಿಡ್ತೇನೆ. ಸ್ಟಾರ್ಟಿಂಗಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಹಿಸ್ಟೋರಿಕಲಿ ಯಾವ ಥರ ನೋಡ್ತಾ ಇದ್ವಿ, ಮಾಡರ್ನ್ ಡೆವಲಪ್ಮೆಂಟ್ ವ್ಯೂ ಏನು, ಕೆಪಾಬಿಲಿಟಿ ಅಪ್ರೋಚು, 4 ಪಿಲ್ಲರು: ಇಕ್ವಿಟಿ, ಸಸ್ಟೈನಬಿಲಿಟಿ, ಪ್ರೊಡಕ್ಟಿವಿಟಿ, ಎಂಪವರ್ಮೆಂಟು. ಅದಾದಮೇಲೆ ಇನ್ಕಮ್ ಅಪ್ರೋಚು, ವೆಲ್ಫೇರ್ ಅಪ್ರೋಚ್. ಅದಾದಮೇಲೆ ನೆಕ್ಸ್ಟ್ ಯಾವುದು? ಬೇಸಿಕ್ ನೀಡ್ಸು, ಕೆಪಾಬಿಲಿಟಿ ಅಪ್ರೋಚ್. ಅದಾದಮೇಲೆ ಗ್ಲೋಬಲ್ ಲೆವೆಲಲ್ಲಿ ಮೆಷರ್ ಮಾಡಲಿಕ್ಕೆ ನಮ್ಮ ಹತ್ರ 5 ಕೀ ಇಂಡೈಸಸ್ಗಳಿದೆ: HDI, IHDI, MPI, GDI, GII. ಇದನ್ನು ಬಿಟ್ಟು ನೀವು ಎಕ್ಸ್ಟ್ರಾ ನೋಡಬಹುದು, ಪ್ಲಾನೆಟರಿ ಪ್ರೆಷರ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್, ಈ ಥರ ಬೇರೆ ಕೆಲವು ಇಂಡೈಸಸ್ಗಳು ಇದೆ. ಆದರೆ ಸದ್ಯಕ್ಕೆ ಇಷ್ಟು ಬಹಳ ಮುಖ್ಯವಾಗಿರೋದು. ಪ್ರತಿಯೊಂದು ಇಂಡೆಕ್ಸು ಮತ್ತು ಅದರ ಡೈಮೆನ್ಷನ್ಗಳೇನಿದೆ ಅಂತ ನೋಡಾಯಿತು. IHDI, MPI ನೋಡಿ ಆಯಿತು. ಓಕೆನಾ? ಎಸ್. ಮತ್ತು ಗ್ರೋತ್ ಮತ್ತು ಡೆವಲಪ್ಮೆಂಟ್, ಅದು ಎರಡರ ನಡುವೆ ಡಿಫ್ರೆನ್ಸ್ ಮೊದಲಿಂದಾನು ಹೇಳ್ತಾ ಬಂದಿರೋದೆ. ಒಂದ್ಸರಿ ನೀವೇ ಥಿಂಕ್ ಮಾಡಿ ಅಥವಾ ಎಕ್ಸ್ಪ್ಲೇನ್ ಮಾಡಿ, ನಿಮಗೆ ನೀವೇ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಜಾಬ್ಲೆಸ್ ಗ್ರೋತ್ ಸಮಸ್ಯೆ ಇದೆ. 1991 ಆದಮೇಲೆ, ಅಂದರೆ LPG ಆದಮೇಲೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆದಮೇಲೆ ಡೈರೆಕ್ಟಾಗಿ ಹೈ ಸ್ಕಿಲ್ ಸೆಕ್ಟರ್ಗಳು, IT, ಫಿನಾನ್ಸು, ಸಾಫ್ಟ್ವೇರ್ ಫೀಲ್ಡು ಜಾಸ್ತಿ ಬೆಳೀತು. ಸೊ ಅಗ್ರಿಕಲ್ಚರಿಂದ ಮ್ಯಾನುಫ್ಯಾಕ್ಚರು, ನೆಕ್ಸ್ಟು ಸರ್ವಿಸ್ ಸೆಕ್ಟರ್ ಹೋಗಬೇಕಾಗಿದೆ. ನಾವು ಡೈರೆಕ್ಟಾಗಿ ಸರ್ವಿಸ್ ಸೆಕ್ಟರಿಗೆ ಲಗ್ಗೆ ಇಡ್ತೇವೆ. ಅಲ್ಲಿ ಒಂದೇ ಸಾರಿ ಎಲ್ಲ ಜಾಸ್ತಿ ಜನ ಅಲ್ಲಿ ಹೋಗ್ತಾರೆ. ಸೊ ಮಿಡ್ಲಲ್ಲಿ ಇರುವಂತಹ ಮಿಡ್ಲ್ ಫೇಸು ಅಲ್ಲಿ ಮಿಸ್ ಆಗಿಬಿಡುತ್ತೆ, ಬೈಪಾಸ್ ಆಗಿಬಿಡುತ್ತೆ. ಈ ಲೋ ಸ್ಕಿಲ್ಡ್ ಲೇಬರ್ ಏನಿದೆ, ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಡೆವಲಪ್ ಆಗೋದಿಲ್ಲ. ಸೊ ಈಗ ಏನಾಗ್ತಾ ಇದೆ, IT ಸೆಕ್ಟರ್ನಿಂದ GDPಗೆ ಕೊಡುಗೆ ಸಿಗ್ತಾ ಇದೆ. ಮುಂದೆ ಗೊತ್ತಿಲ್ಲ, AI ಬಂದ ಮೇಲೆ ಅಥವಾ ಮುಂದಿನ ಕೆಲವು ವರ್ಷಗಳು ಟಫ್ ಇದೆ ಅಂತ ಹೇಳ್ತಾ ಇದ್ದಾರೆ. IT ಸೆಕ್ಟರ್ ಇಂದ ಗ್ರೋತ್ ಆಗ್ತಾ ಇದೆ, ದೇಶದ GDP ಗ್ರೋ ಆಗ್ತಾ ಇದೆ. ಆದರೆ ಜಾಬ್ ಸಿಗ್ತಾ ಇಲ್ಲ, ಯಾಕಂದರೆ ಅದಕ್ಕೆ ಹೈ ಸ್ಕಿಲ್ ಬೇಕು. ಮತ್ತು ಈಗ ಯಾರ್ಯಾರು ಡಿಗ್ರಿ ಮುಗಿಸಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಮಾರ್ಕೆಟಲ್ಲಿ ಜಾಬ್ಗಳು ಇಲ್ಲ. ಆ್ಯಕ್ಚುಲಿ ಅಂದರೆ ಜಾಬ್ ಇಲ್ಲ, ಯಾವುದು ಇಲ್ಲ ಅಂತಲ್ಲ, ಹೊಸದಾಗಿ ಫ್ರೆಷರ್ಸ್ ಇರ್ತಾರಲ್ವ, ಅವರಿಗೆ ಪ್ರೈವೇಟ್ ಜಾಬ್ಗಳು ಸಿಗೋದು ತುಂಬ ಕಷ್ಟ. AI ಎಲ್ಲ ಕಡೆ ಬರ್ತಾ ಇದೆ. ಆದರೆ ಸೀನಿಯರ್ಸ್ ಇರೋರಿಗೆ ಸ್ವಲ್ಪ ಓಕೆ. ಇದು ಏನು ಸಮಸ್ಯೆ ಅಂತಂದರೆ, ಕಂಪ್ನಿಗಳೆಲ್ಲ ಮಾಸ್ ಹೈರಿಂಗ್ ಮಾಡ್ತಾ ಇದ್ವು. ಈಗ ಇನ್ಫೋಸಿಸು, ವಿಪ್ರೋ, TCS ಇಂಥ ಕಂಪ್ನಿಗಳು ಮಾಸ್ ಆಗಿ ಒಂದು ಕಾಲೇಜಿಗೆ ಹೋಗಿ ಹೈರಿಂಗ್ ಮಾಡ್ತಾ ಇದ್ವು. ಆವಾಗ ನೂರಾರು ಜನರನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಕ್ಯಾಂಪಸ್ಸಲ್ಲಿ. ಈಗ ಹಾಗೆ ಮಾಡ್ತಾ ಇಲ್ಲ. ಫ್ರೆಷರ್ಸನ್ನು ಹೈರ್ ಮಾಡೋದು ತುಂಬ ಕಡಿಮೆ ಆಗಿದೆ. ಯಾಕಂದರೆ ಫ್ರೆಷರ್ಸ್ ಹೈರ್ ಮಾಡಿಕೊಂಡು ಅವರಿಗೇನು ಟ್ರೈನಿಂಗ್ ಕೊಡಬೇಕು, ಟ್ರೈನಿಂಗ್ ಕಾಸ್ಟ್ ಇರುತ್ತೆ. ಅವರಿಗೆ ಪ್ರತಿ ತಿಂಗಳು ಏನು ಸಿಂಪಲ್ ಆಗಿರುವಂತಹ ಟಾಸ್ಕ್ಗಳನ್ನು ಕೊಡ್ತಾರೆ.
ಹೈ ಲೆವೆಲ್ ಟಾಸ್ಕ್ಗಳನ್ನು ಸ್ಟಾರ್ಟಿಂಗ್ ಫೇಸಲ್ಲೇ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಮಿಡ್ಲಿನ ನೀವು ಪ್ರೆಷರ್ಸ್ ಆದರೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಟಫ್ ಕೆಲಸ ಏನು ಇರೋದಿಲ್ಲ, ನಮಗದು ಟಫ್ ಅಂತ ಅನಿಸ್ಬಹುದು. ಕಂಪ್ನಿ ಲೆವೆಲಲ್ಲಿ ಅದು ಈಸಿ ಜಾಬು, ಅದನ್ನು ಈಗ ಎ ಐ ಈಸಿಯಾಗಿ ಮಾಡುತ್ತೆ. ಈಗ ಎ ಐ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಕಂಪ್ನಿಯು. ಹಾಗಾಗಿ ಎಂಟ್ರಿ ಲೆವೆಲ್ ಜಾಬ್ಸ್ಗಳು ತುಂಬ ಡಿಕ್ಲೈನ್ ಆಗಿದೆ. ಸೀನಿಯರ್ ಮಿಡ್ ಸೀನಿಯರ್ ರೋಲ್ಗಳು ಕೆಲವೊಂದು ತುಂಬ ಇದೆ, ಅಂದರೆ ಮೊದಲಿಕ್ಕಿಂತ ಈಗ ಕಂಪೇರ್ ಮಾಡಿದರೆ ಸೀನಿಯರ್ ಮಿಡ್ ಸೀನಿಯರ್ ರೋಲ್ಗಳು ಅಂತಿರುತ್ತೆ. ಅವರೆಲ್ಲ ಎ ಐ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತಂದರೆ ಅವರಿಗೆ ಒಂದು ಸಸ್ಟೈನಬಿಲಿಟಿ ಇದೆ, ಸೆಕ್ಯೂರಿಟಿ ಇದೆ. ಅಂದರೆ ಎಂಟ್ರಿ ಲೆವೆಲಲ್ಲಿ ತುಂಬ ಡಿಕ್ಲೈನ್ ಆಗಿದೆ, ಎಲ್ಲಿ ಐ ಟಿ ಸೆಕ್ಟರ್ನಲ್ಲಿ. ಮತ್ತು ಅದ್ರ ಜೊತೆ ಈ ರೀತಿಯಾಗಿ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ, ಜಾಬ್ ಸಿಗ್ತಾ ಇಲ್ಲ ಯೂತ್ಸಿಗೆ, ದೇಶದ ಜಿ ಡಿ ಪಿ ಗ್ರೋ ಆಗ್ತಾ ಇದೆ, ಅನ್ಎಂಪ್ಲಾಯಬಿಲಿಟಿ ಜಾಸ್ತಿ ಇದೆ. ಜಿ ಡಿ ಪಿ ಮತ್ತು ಕಾನ್ಸಂಟ್ರೇಟ್ ಆಗಿದೆ ಅಲ್ವಾ, ಜಿ ಡಿ ಪಿ ಎಕ್ಸ್ಪ್ಯಾನ್ಷನ್ ಸಹ ಕಾನ್ಸಂಟ್ರೇಟ್ ಆಗಿದೆ. ಏನಂತ ಕರಿತೇವೆ, ಪರ್ಸಿಸ್ಟೆಂಟ್ ಎಸಿಮೆಟ್ರಿಕ್ ಇನ್ಇಕ್ವಾಲಿಟಿ, ಎಸಿಮೆಟ್ರಿಕ್, ASYMMETRIC, ಇದು ಎಸಿಮೆಟ್ರಿಕ್ ಇನ್ಇಕ್ವಾಲಿಟಿ. ಅಂದರೆ ಈ ಎಕ್ಸ್ಪ್ಯಾನ್ಷನ್ ಏನು ಜಿ ಡಿ ಪಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇದು ಕೆಲವೇ ಕಡೆ ಕಾನ್ಸಂಟ್ರೇಟ್ ಆಗಿಬಿಟ್ಟಿದೆ, ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಂತ ಸಹ ಹೇಳ್ಬೋದು. ಸೊ ಇದರಿಂದಾಗಿ ಇನ್ಇಕ್ವಾಲಿಟಿ ಜಾಸ್ತಿ ಆಯಿತು. ಇನ್ಇಕ್ವಾಲಿಟಿ ಜಾಸ್ತಿ ಆದ್ದರಿಂದಾನೇ ನಮಗೇನಾಗಿದೆ, 30.7% ಡ್ರಾಪ್ ಆಗಿದೆ ಹ್ಯೂಮನ್ ಡೆವಲಪ್ಮೆಂಟಲ್ಲಿ. ನೋಡಿ, ಹಾಗಾಗಿ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ ಇದು. ಮತ್ತು ನಮ್ಮ ದೇಶದಲ್ಲಿ ಸೋಷಲ್ ಇನ್ಫ್ರಾಸ್ಟ್ರಕ್ಚರಿಗೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡ್ತಾ ಇಲ್ಲ. ಇದೆಲ್ಲ ಮೇನ್ಸಿಗೆ ಹೆಲ್ಪ್ ಆಗುವಂತಹ ಪಾಯಿಂಟ್ಗಳು. ಸೋಷಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡರ್ ಫಂಡೆಡ್ ಅಂತ ಕರೀತೇವೆ. ಪಬ್ಲಿಕ್ ಸ್ಪೆಂಡಿಂಗ್, ಹೆಲ್ತ್ ಇರಬಹುದು, ಎಜುಕೇಷನ್ ಇರಬಹುದು ಅಲ್ವಾ, ಗ್ಲೋಬಲ್ ಎವರೇಜ್ಗಿಂತ ತುಂಬ ಕಡಿಮೆ ಇದೆ. ಈಗ ಹೆಲ್ತಿಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೇವೆ ಜಿ ಡಿ ಪಿಯಲ್ಲಿ, ಅರೌಂಡ್ 1.5 to 2%. ಎಜುಕೇಷನ್ನಿಗೆ ಚೇಂಜ್ ಆಗುತ್ತೆ ಡೇಟಾ ಮುಂದಿನ ವರ್ಷ ಮತ್ತೆ, ಆದರೆ ಅರೌಂಡ್ 3 to 4%, 3.5 ಅಷ್ಟರಲ್ಲಿರುತ್ತೆ. ಆದರೆ ಆ್ಯಕ್ಚುಲಿ ಗ್ಲೋಬಲ್ ಎವರೇಜ್ ಅಥವಾ ಟಾರ್ಗೆಟ್ ರೆಕಮೆಂಡೇಶನ್ ಈಗ ಎಷ್ಟಿದೆ ಅಂತಂದರೆ ಅಟ್ಲೀಸ್ಟ್ 6% ಆದರೂ ಇರಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ 6% ಆದರೂ ಸ್ಪೆಂಡಿಂಗ್ ಇರಬೇಕು, 6% ಆಫ್ ಜಿ ಡಿ ಪಿ ಇರಬೇಕು ಅಂತ ಹೇಳ್ತಾರೆ. ಅಷ್ಟು ನಾವು ಸ್ಪೆಂಡ್ ಮಾಡ್ತಾ ಇಲ್ಲ. ಮತ್ತು ಇದರ ಜೊತೆ ನೀವು ಇನ್ನೊಂದು ಪಾಯಿಂಟನ್ನು ಇಲ್ಲಿ LFFER ಅಂತ ಹೇಳಿದ್ನಲ್ವಾ, ಆ ಸರ್ವೆಯ ಡೇಟಾಗಳನ್ನು ಮೆನ್ಷನ್ ಮಾಡಬೇಕು ಆನ್ಸರಲ್ಲಿ. ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇರೋದು ಯಾವ್ಯಾವ ಡೇಟಾ ಸರ್ವೆ ಪಾಯಿಂಟ್ಗಳು ಇಂಪಾರ್ಟೆಂಟು ಅಂತ. ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ, ಕಡಿಮೆ ಇದೆ ಅಲ್ವಾ. ಓವರಾಲ್ ಕೆಪಾಬಿಲಿಟಿ ಅದು ಡಿಪ್ರೆಸ್ ಆಗ್ತಾ ಇದೆ. GII ಸ್ಕೋರ್ಗಳು ಅದರಿಂದಾನೇ ಕಡಿಮೆ ಇರೋದು. ಸೊ ಇಷ್ಟು ಡೆವಲಪ್ಮೆಂಟ್ಗೆ ಸಂಬಂಧ ಕಾನ್ಸೆಪ್ಟ್ಗಳು, ಕೆಲವೊಂದು ಇಂಪಾರ್ಟೆಂಟ್ ಇಂಡೈಸಸ್ಗಳು ಇಷ್ಟು ಬರ್ಕೊಂಡಿರಬಹುದು. ಬ್ರೇಕ್ ತಗೊಳ್ಳಿ, ಮತ್ತು ಮುಂದೆ ನಾವು ನೋಡೋಣ ಈ ವಿಡಿಯೋ ಆಗುತ್ತೆ ಅಥವಾ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಪವರ್ಟಿಯಲ್ಲಿ ಹೇಗೆ ವರ್ಲ್ಡ್ ಬ್ಯಾಂಕಿನ ಮೆಷರ್ಮೆಂಟ್ ಹೇಗಿದೆ ಅನ್ನೋದನ್ನು ಮುಂದೆ ನೋಡೋಣ ನಾವು. ಅಂದರೆ ಪವರ್ಟಿ ರಿಡಕ್ಷನಿಗೆ ಸಂಬಂಧಪಟ್ಟ ಹಾಗೆ ಪವರ್ಟಿ ಲೈನ್ ಅನ್ನೋದನ್ನು ನಾವು ನೋಡಿದ್ದೇವೆ. ಪವರ್ಟಿ ಬಾಸ್ಕೆಟು ಅಥವಾ ಏನು ಅಂತಂದರೆ ಅದೆಲ್ಲ ಗೊತ್ತಾಗಿದೆ ನಿಮಗೆ, ಹಿಂದಿನ ವಿಡಿಯೋ ನೋಡಿದ್ದೀರಿ ಅಂದ್ಕೊಳ್ತೇನೆ. ಮುಂದೆ ಪವರ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಸಣ್ಣ ಪುಟ್ಟ ಕಾನ್ಸೆಪ್ಟ್ ಇದೆ, ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡಿ. ಎಸ್, ಡೆವಲಪ್ಮೆಂಟ್ ಬಗ್ಗೆ ಈಗಾಗಲೇ ಬೇಸಿಕ್ಕನ್ನು ತಿಳ್ಕೊಂಡಿದ್ದೇವೆ. ಈಗ ಪವರ್ಟಿ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಯಿಂಟ್ಗಳನ್ನು ನೋಡೋಣ. ಮೇಜರ್ ಡಿಸ್ಕಷನ್ ಆಗಿದೆ, ಕರೆಂಟ್ ಅಫೇರ್ಸ್ ನೋಡೋದು ಇನ್ನೂ ಇದೆ ಪವರ್ಟಿಗೆ ಸಂಬಂಧಪಟ್ಟಿದ್ದು. ಅಂದರೆ ಪವರ್ಟಿ ಟ್ರೆಂಡ್ಸ್ ಬರ್ಕೊಳ್ಳಿ, ಪವರ್ಟಿ ಟ್ರೆಂಡ್ಸ್ ಆ್ಯಂಡ್ ಮೆಜರ್ಮೆಂಟ್. ಪವರ್ಟಿಯಲ್ಲಿ ನಾವು
ಬೇರೆ ಬೇರೆ ರೀತಿ ಕ್ಯಾಟಗರಿಗಳನ್ನು ಮಾಡಬಹುದು. ಆದರೆ ಶಬ್ದಗಳು ಕೆಲವೊಂದು ಸರಿ ಮೇನ್ಸಲ್ಲಿ ನಾವು ಆ ಶಬ್ದಗಳನ್ನು ತಿಳ್ಕೊಳ್ಳದೇ ಇದ್ದರೆ ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಗೊಂದಲ ಇರುತ್ತೆ. ಆನ್ಸರ್ ಮಾಡಿ ಮುಗಿಸಿದ ಮೇಲೂ ನಾನು ಅಂದ್ಕೊಂಡಿದ್ದು ಸರಿ ಇತ್ತಾ ಅಂತ ಗೊತ್ತೇ ಆಗೋದಿಲ್ಲ. ಸೊ ಪವರ್ಟಿ ಕ್ಯಾಟಗರೀಸ್ ಬರ್ಕೊಳ್ಳಿ. ಪವರ್ಟಿ ಕ್ಯಾಟಗರೀಸ್, ಇದರಲ್ಲಿ 3 ಶಬ್ದಗಳು ಬರುತ್ತೆ. ಒಂದು ಕ್ರಾನಿಕ್ ಪುವರ್. ಕ್ರಾನಿಕ್ ಪುವರ್ ಅಂದ್ರೆ ಏನಿದ್ರ ಅರ್ಥ? ಪೀಪಲ್ ಹೂ ರಿಮೇನ್ ಕಂಟಿನ್ಯೂಸ್ಲಿ ಬಿಲೋ ದಿ ಪವರ್ಟಿ ಲೈನ್. ಈಗ ಲ್ಯಾಂಡ್ಲೆಸ್ ಲೇಬರರ್ಸ್ ಇರ್ತಾರೆ, ಅಥವಾ ಮನೆ ಮಠ ಈ ಥರ ನಾವು ಹೇಳ್ತೀವಲ್ವ ಕನ್ನಡದಲ್ಲಿ, ಏನು ಇಲ್ಲದೆ ಇರೋರು, ಬಹಳ ತುಂಬ ಕಾಲದಿಂದ ಬಡತನವನ್ನು ಅನುಭವಿಸ್ತಾ ಇರೋರು. ಕ್ರಾನಿಕ್ ಅಂದ ತಕ್ಷಣ ಅದು ಕ್ರಾನಿಕಲ್ ಡಿಸೀಸ್ಗಳು ಅಲ್ಲೂ ಶಬ್ದ ಯೂಸ್ ಆಗುತ್ತೆ, ನಿಮ್ಗೆ ಗೊತ್ತಿರಬಹುದು. ಕಂಟಿನ್ಯೂಸ್ ಆಗಿ ಇರೋದು. ಸಾರಿ. ನೆಕ್ಸ್ಟು ಇನ್ನೊಂದು ಚರ್ನಿಂಗ್ ಪುವರ್. CHURING, ಚರ್ನಿಂಗ್ ಪುವರ್ ಅಂತ ಅಂದರೆ ಪೀಪಲ್ ಹೂ ರೆಗ್ಯುಲರ್ಲಿ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ಪವರ್ಟಿ. ನೋಡಿ, ಮೊದಲಿಂದ ಕ್ರಾನಿಕ್ ಅಂತಂದ್ರೆ ಯಾವಾಗಲೂ ತುಂಬಾ ಕಾಲದಿಂದ ಬಡವರಾಗಿದ್ದಾರೆ ಅಂತ. ಚರ್ನಿಂಗ್ ಅಂತಂದ್ರೆ ಈಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ, ಅಥವಾ ಸೀಸನಲ್ ಫಾರ್ಮರ್ಸ್ ಇರ್ತಾರೆ. ವರ್ಷದ ಕೆಲವು ತಿಂಗಳು ಅವರಿಗೆ ಒಳ್ಳೆ ಆದಾಯ ಬರ್ತಾ ಇರುತ್ತೆ, ಆದರೆ ವರ್ಷದ ಉಳಿದ ತಿಂಗಳಲ್ಲಿ ಯಾವುದೇ ಆದಾಯ ಇರೋದಿಲ್ಲ. ಆದಾಯ ಚೆನ್ನಾಗಿ ಬಂದಾಗ ಅವರು ಬಡವರಲ್ಲ, ಮತ್ತೆ ಬಡತನದ ಸ್ಥಿತಿ ಬರುತ್ತೆ. ರೆಗ್ಯುಲರ್ಲಿ ಮೂವ್ ಇನ್ ಆ್ಯಂಡ್ ಮೂವ್ ಔಟ್, ಬಡವರಾಗ್ತಾರೆ, ಮತ್ತೆ ಆದಾಯ ಬರುತ್ತೆ, ಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ. ಅಂಥದಕ್ಕೆ ಪೀಪಲ್ ಹೂ ರೆಗ್ಯುಲರ್ಲಿ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ಪವರ್ಟಿ, ಅವರಿಗೆ ಏನಂತ ಕರೀತೇವೆ? ಚರ್ನಿಂಗ್ ಪುವರ್. ಉದಾಹರಣೆಗೆ ನೀವು ಸೀಸನಲ್ ಫಾರ್ಮರ್ಸ್ ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಬರ್ಕೋಬಹುದು. ಸೀಸನಲ್ ಫಾರ್ಮರ್ಸ್. ಮೂರನೇದು ಟ್ರಾನ್ಸಿಯಂಟ್ ಪುವರ್. ಟ್ರಾನ್ಸಿಯಂಟ್ ಪುವರ್ ಅಂತಂದ್ರೆ ಪೀಪಲ್ ಹೂ ಆರ್ ಯೂಶುವಲಿ ವೆಲ್ ಆಫ್ ಬಟ್ ಫೇಸ್ ಟೆಂಪರರಿ poverty due to an external shock. ಏನಿದ್ರ ಅರ್ಥ? ಟ್ರಾನ್ಸಿಯಂಟ್ ಪುವರ್ ಅಂತಂದ್ರೆ ಸಾಮಾನ್ಯವಾಗಿ ಅವರು ಚೆನ್ನಾಗಿ ಹಣವನ್ನು ಗಳಿಸಿರ್ತಾರೆ, ಜೀವನ ಚೆನ್ನಾಗಿ ನಡೀತಾ ಇರುತ್ತೆ, ಸಡನ್ ಆಗಿ ಏನೋ ಒಂದು ಶಾಕ್, ಉದಾಹರಣೆಗೆ ಹೆಲ್ತ್ ಎಮರ್ಜೆನ್ಸಿ ಇರಬಹುದು, ಕ್ರಾಪ್ ಫೇಲ್ಯೂರು, ಬೆಳೆ ನಾಶ ಆಗ್ಬಿಡೋದು ವೆದರಿಂದಾಗಿ. ಸೊ ಇಷ್ಟು ದಿನ ಚೆನ್ನಾಗಿ ನಡೀತಾ ಇತ್ತು ಜೀವನ, ಸಡನ್ ಆಗಿ ಪೂರ್ ಆಗಿಬಿಡ್ತಾರೆ ಡ್ಯೂ ಟು ಎಕ್ಸ್ಟರ್ನಲ್ ಶಾಕ್. ಅಂಥವರಿಗೆ ಟ್ರಾನ್ಸಿಯಂಟ್ ಪೂರ್ ಅಂತ ಕರಿತೇವೆ. ಈ ಕ್ಯಾಟಗರಿಗಳು ಗೊತ್ತಿರಲಿ, ಅಂದರೆ ಮೇನ್ಸಲ್ಲಿ ಯಾವ ಶಬ್ದವನ್ನು ಬೇಕಾದರೂ ಅವರು ಕೊಟ್ಟರೆ ನಿಮಗೆ ಆವಾಗ ಓಹೋ ಕನೆಕ್ಟ್ ಆಗಬೇಕು, ಈ ಒಂದು ಕಾನ್ಸೆಪ್ಟ್ ಇದು ಅಂತ. ನಮ್ಮ ದೇಶದಲ್ಲಿ ಈಗ ಕ್ರಾನಿಕ್ ಪುವರ್ ಕಡಿಮೆ ಆಗಿದ್ರು, ಚರ್ನಿಂಗ್ ಪುವರ್ ಅವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಕ್ವಶನ್ ಬರಬಹುದು. ಡಿಫ್ರೆನ್ಸೇ ಗೊತ್ತಿಲ್ಲದೆ ಇದ್ರೆ ಆವಾಗ ಕ್ವಶನಿಗೆ ಆನ್ಸರ್ ಹೇಗೆ ಮಾಡೋದು ಅಲ್ವಾ? ಕ್ರಾನಿಕಲ್ ಪವರ್ಟಿ ಕಡಿಮೆ ಆಗಿದೆ, ಆದರೆ ಚರ್ನಿಂಗ್ ಪವರ್ಟಿ ಇನ್ನೂ ಇದೆ.
ಪ್ರಶ್ನೆ ಬಂದರೆ ಶಬ್ದಗಳ ಅರ್ಥ ಗೊತ್ತಿಲ್ಲದೆ ನಾವು ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಂಗ್ಲೀಷನ್ನು ಹೆಚ್ಚು ಓದಿ ಅಂತ ಹೇಳೋದು. ಕನ್ನಡದಲ್ಲೇ ಬರೀರಿ, ಯಾವುದರಲ್ಲೇ ಬರೀರಿ. ಈಗ ಮೆಜರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಬ್ಯಾಂಕ್ ಪವರ್ಟಿ ಲೈನ್ಸ್, ವರ್ಲ್ಡ್ ಬ್ಯಾಂಕ್ ಪವರ್ಟಿ ಲೈನ್ಸ್ ಈಗ ನಮ್ಮ ದೇಶದಲ್ಲಿ ನೀವು ಆಲ್ರೆಡಿ ಕೇಳಿದ್ದೀರಿ ತೆಂಡೂಲ್ಕರ್ ಕಮಿಟಿ, ಇದ್ರ ಬಗ್ಗೆ ಎಲ್ಲ ಒಂದು ಸಣ್ಣದಾಗಿ ನಾವು ನೋಡಿದ್ದೇವೆ ಮೊದಲು. ತೆಂಡೂಲ್ಕರ್ ಕಮಿಟಿಯಲ್ಲಿ ಏನು ಮಾಡ್ತಿದ್ದು ಅಂತಂದರೆ, ಸೈಡಿಗೆ ಬೇಕಿದ್ರೆ ಇರಲಿ, ತೆಂಡೂಲ್ಕರ್ ಕಮಿಟಿ ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ, ಇಂಡಿಯಾ ತೆಂಡೂಲ್ಕರ್ ಕಮಿಟಿ ಅಂತ ಅವರು ಮುಖ್ಯವಾಗಿ ಆವಾಗ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ MPC ಅಲ್ವಾ, ಪವರ್ಟಿ ಮೆಜರ್ಮೆಂಟನ್ನು ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಮಾತ್ರ ಅಲ್ಲ, ಅಥವಾ ಕ್ಯಾಲೋರಿ ಕನ್ಸಂಪ್ಷನ್ ಮಾತ್ರ ಅಲ್ಲ, ಅದಕ್ಕಿಂತ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಆ ಬಾಸ್ಕೆಟ್ ನೆನ್ಪು ಮಾಡ್ಕೊಳ್ಳಿ. ಬಾಸ್ಕೆಟಲ್ಲಿ ಹೆಲ್ತ್, ಎಜುಕೇಷನ್ ಎಲ್ಲ ಬೇಕು ಅಂತ ಅವರು ಆವಾಗ ಒಂದು ಐಡಿಯಾವನ್ನು ಕೊಡ್ತಾರೆ, ಅಥವಾ ಆ ಒಂದು ಮೆಥಡಾಲಜಿಯನ್ನು ಪ್ರಪೋಸ್ ಮಾಡ್ತಾರೆ. ಅದ್ರ ಮೂಲಕ ಪರ್ ಕ್ಯಾಪಿಟಾ ರೂರಲ್ಲಿಗೆ 2011-12 ಒಂದು ಅಂಕಿಅಂಶಗಳು, ರೂರಲ್ಲಿಗೆ 816, ಮತ್ತು ಅರ್ಬನ್ನಿಗೆ ಆಗಿನ ಕಾಲ, ಇದು ದಶಕಗಳ ಹಿಂದೆ, 1000 ರೂಪೀಸು ಪರ್ ಕ್ಯಾಪಿಟಾ ಪರ್ ಮಂತ್ ಅಂತ ಹೇಳ್ಬೋದು. ಆಗಿನ ಕಾಲದ ಡೇಟಾ, ಆ ಥರ ಒಂದು ಪ್ರಪೋಸಲ್ ಅಥವಾ ಆ ಒಂದು ಅಂಕಿಅಂಶಗಳನ್ನು ಆವಾಗ ನಾವು ನೋಡ್ಬೋದು. ತೆಂಡೂಲ್ಕರ್ ಕಮಿಟಿ ನೆನ್ಪು ಮಾಡ್ಕೊಳ್ಳಿ, ಹಿಂದಿನ ಪವರ್ಟಿ ಕ್ಲಾಸ್ದು. MPC ಅಂತಂದರೆ ಗೊತ್ತಿರಬೇಕು, ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್. ಆ ಮೆಥಡನ್ನು ಫಾಲೋ ಮಾಡ್ತಾ ಇದ್ರು. ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ? ವರ್ಲ್ಡ್ ಬ್ಯಾಂಕು ನೆನಪಾಗಲಿ, IPL ಏನದ್ರ ಅರ್ಥ? ಇಂಟರ್ನ್ಯಾಷನಲ್ ಪವರ್ಟಿ ಲೈನ್ ಅಲ್ವಾ, ನೆನಪಾಗ್ತಾ ಇದೆಯಾ? ವರ್ಲ್ಡ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಪವರ್ಟಿ ಲೈನ್, ವರ್ಲ್ಡ್ ಬ್ಯಾಂಕಿನ IPL ಇದು. ಇದೊಂದು ಗ್ಲೋಬಲ್ ಬೆಂಚ್ ಮಾರ್ಕ್ ಅಂತ ಆವಾಗಲೇ ಡಿಸ್ಕಸ್ ಮಾಡಿ ಆಗಿದೆ. ಎಕ್ಸ್ಟ್ರೀಮ್ ಪವರ್ಟಿ ಕಂಟ್ರಿಗಳ ನಡುವೆ ಯಾವ ಥರ ಇದೆ ಅಂತ ನೋಡ್ತಾರೆ. ಯೂಸ್ ಮಾಡೋದೇನು? ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಇದೆಲ್ಲ ನೋಡಿದ್ದೀರಿ. ಈಗ ರೀಸೆಂಟಾಗಿ ಹಿಂದಿನ ವರ್ಷ ವರ್ಲ್ಡ್ ಬ್ಯಾಂಕು ಅಂದರೆ ಅವಾಗವಾಗ ಬ್ಲಾಗ್ಗಳನ್ನು ಅಥವಾ ರಿಲೀಸ್ ಮಾಡ್ತಾ ಇರುತ್ತೆ, ಅಪ್ಡೇಟ್ ಏನಾದರೂ ಮಾಡ್ತಾ ಇರುತ್ತೆ. ಈಗ ಅಪ್ಡೇಟ್ ಅಂತಂದರೆ ಮೊದಲು 2017ರಲ್ಲಿ ಬೇರೆ ಥರ ಇತ್ತು ಡೇಟಾ, ಎಕ್ಸ್ಟ್ರೀಮ್ ಪವರ್ಟಿಗೆ ಏನು ಪವರ್ಟಿ ಲೈನ್ ಅಂತ. ಈಗ 2021ರ PPP ಆಧಾರದ ಮೇಲೆ, ಬೇಸ್ಡ್ ಆನ್ ಲೇಟೆಸ್ಟ್ 2021 PPP ಹೇಗಿಟ್ಟಿದ್ದಾರೆ ಪವರ್ಟಿ ಲೈನು ಅಂತಂದರೆ, ಮೊದಲು ನೋಡಿ, ಇಂಟರ್ನ್ಯಾಷನಲ್ ಪವರ್ಟಿ ಲೈನು, ಎಕ್ಸ್ಟ್ರೀಮ್ ಪವರ್ಟಿಯಲ್ಲಿ ಹೊಸ ಪವರ್ಟಿ ಲೈನ್ ಈಗ ಸದ್ಯಕ್ಕಿರೋದು US ಅಲ್ಲಿ ಅಥವಾ US ಡಾಲರಲ್ಲಿ ನಾವು ಹೇಳ್ತಾ ಇರೋದು. US ಡಾಲರ್ ಪರ್ ಡೇ $3 ಪರ್ ಡೇ, ಅಂದರೆ ದಿವಸಕ್ಕೆ $3 ಸಹ ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಒಬ್ಬ ವ್ಯಕ್ತಿ ಹತ್ರ. ಅಂದರೆ ಆ ವ್ಯಕ್ತಿ ಎಕ್ಸ್ಟ್ರೀಮ್ ಪವರ್ಟಿ, ಕಡು ಬಡತನದ ಸ್ಥಿತಿಯಲ್ಲಿದ್ದಾನೆ. ಇನ್ನು ಲೋವರ್ ಮಿಡಲ್ ಇನ್ಕಮ್, ಲೋವರ್ ಟು ಮಿಡಲ್ ಇನ್ಕಮ್ ಪವರ್ಟಿ, ಇದೆಲ್ಲ ಏನು ಪವರ್ಟಿ ಲೈನ್. ಇದು ನಿಮ್ಗೆ ಗೊತ್ತಿದೆ ಪವರ್ಟಿ ಲೈನ್ ಅಂದರೆ ಏನು ಅಂತ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಇನ್ಕಮ್ ಪವರ್ಟಿ ಲೈನ್ ಎಷ್ಟಿಟ್ಟಿದ್ದಾರೆ? US ಡಾಲರಲ್ಲಿ 4.20 ಪರ್ ಡೇ ಇದು 4.20 ಪರ್ ಡೇ. ಇನ್ನು ಅಪ್ಪರ್ ಮಿಡಲ್ ಇನ್ಕಮ್, ಅದಕ್ಕಿರುವಂಥ ಪವರ್ಟಿ ಲೈನು US ಡಾಲರಲ್ಲಿ ಎಷ್ಟು ಡಾಲರು? 8.30 ಪರ್ ಡೇ. ಸೊ ಈ ರೀತಿಯಾಗಿ ವರ್ಲ್ಡ್ ಬ್ಯಾಂಕಿನ ಒಂದು ಪವರ್ಟಿ ಲೈನ್ಸ್ ಇದೆ. ಅಂದರೆ ಗೊತ್ತಾಗಿದೆ ಅಲ್ವಾ? ಇಲ್ಲಿ ಒಬ್ಬ ವ್ಯಕ್ತಿ, ಪರ್ಸನ್ ಕನ್ಸಂಪ್ಷನ್
ಇಸ್ ಬಿಲೋ US ಅಂದರೆ $3 ಪರ್ ಡೇ ಅಂದರೆ ದಟ್ ಪರ್ಸನ್ ಇಸ್ ಕನ್ಸಿಡರ್ಡ್ ಟು ಬಿ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ ಪವರ್ಟಿ. ಆ ರೀತಿ. ಮತ್ತೆ ಇಲ್ಲಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಯೂಸ್ ಮಾಡ್ತಾರೆ. ಲೋಕಲ್ ಪ್ರೈಸ್ಗಳನ್ನು ನೋಡಿಕೊಂಡು ಅದನ್ನು ಮತ್ತೆ ಕಂಪೇರ್ ಮಾಡೋದು ಅಲ್ವಾ. ₹100 ಭಾರತದಲ್ಲಿ ₹100ಗೆ ಯಾವ ವಸ್ತು ಸಿಗುತ್ತೋ ಆ ವಸ್ತು US ಅಲ್ಲಿ $3 ಸಿಗುತ್ತೆ ಅಂತಂದರೆ ಅದು ಎರಡು ಈಕ್ವಲ್ ಅಂತ ಲೋಕಲ್ ಪ್ರೈಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಆ ರೀತಿ ಅದು ನೆನಪಿರಲಿ. PPP ಯೂಸ್ ಮಾಡ್ತಾ ಇರೋದು. ಕನ್ವರ್ಷನ್ ರೇಟ್ ರೂಪಿ-ಡಾಲರ್ ಎಕ್ಸ್ಚೇಂಜ್ ರೇಟ್ ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಗೊತ್ತಿರಲಿ, ಅದು ಯಾವಾಗಲೂ ನೆನಪಿರಬೇಕು. ಪವರ್ಟಿ ಈಸ್ ಮೆಜರ್ಡ್ ಯೂಸಿಂಗ್ ರಿಯಲ್ ಪರ್ಚೇಸಿಂಗ್ ಪವರ್. ರಿಯಲ್ ಪರ್ಚೇಸಿಂಗ್ ಪವರ್, not market exchange rates. ಮಾರ್ಕೆಟ್ ಎಕ್ಸ್ಚೇಂಜ್ ರೇಟ್ಸನ್ನು ಯೂಸ್ ಮಾಡೋದಿಲ್ಲ. ನಾಟ್ ಇದು ಫಿಲಿಮ್ಸಲ್ಲಿ ಒಂದೊಂದ್ಸರಿ ನಾಟ್ ಕೊಡ್ತಾರೆ, ನಾಟ್ ಕೊಡೋದಿಲ್ಲ. ಆವಾಗ ಗೊತ್ತಿರಬೇಕು. ಈಗ ಹಾಗಾದರೆ ಗ್ಲೋಬಲ್ ಲೆವೆಲಲ್ಲಿ ಪವರ್ಟಿ ಇನ್ಕ್ರೀಸ್ ಆಗಿದೆಯಾ ಅಂತ ಕೇಳಿದ್ರೆ ಸ್ಟ್ಯಾಟಿಸ್ಟಿಕಲಿ ಹೇಳ್ಬಹುದು ಅಲ್ವಾ. ಬೆಂಚ್ ಮಾರ್ಕ್ ಈಗ ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. ಸೊ ದಿವಸಕ್ಕೆ ಮೊದಲು ಇದು ಎಷ್ಟಿತ್ತು ಅಂತಂದರೆ ಹಳೆ ಡೇಟಾದಲ್ಲಿ $2.15 ಇತ್ತು. ಎಕ್ಸ್ಟ್ರೀಮ್ ಪವರ್ಟಿದು $2.15 ಅಂತ ಇತ್ತು ಪರ್ ಡೇ. ಈಗ ಅದು $3 ಆಗಿದೆ. ಹೆಚ್ಚು ಹಣ ಖರ್ಚು ಮಾಡಬೇಕು ಅಲ್ವಾ. ದಿವಸಕ್ಕೆ $3 ಆದರೂ ಖರ್ಚು ಮಾಡಬೇಕು ಈಗ. ಹಾಗಾಗಿ ಸ್ವಲ್ಪ ಜನರಸ್ ಆಗಿದೆ ಅಂತ ಹೇಳ್ಬೋದು. ಮೆಥಡಾಲಜಿಕಲ್ ರಿವಿಷನ್ ಇದು ಅಷ್ಟೇ. ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಪರ್ ಪರ್ಸನ್ ಪರ್ ಡೇ ಮೆಷರ್ ಮಾಡುತ್ತೆ. ಬರೀ ಇನ್ಕಮನ್ನು ಮೆಷರ್ ಮಾಡೋದಿಲ್ಲ, ಅದು ಗೊತ್ತಿರಲಿ. ಇನ್ಕಮನ್ನು ನೋಡ್ತಾ ಇಲ್ಲ, ಎಕ್ಸ್ಪೆಂಡಿಚರ್ ನೋಡ್ತಾ ಇದ್ದಾರೆ. ತುಂಬ ಸಾರಿ ಆ ಒಂದು ಟರ್ಮನ್ನು ಜಸ್ಟ್ ಚೇಂಜ್ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ. ಜಸ್ಟ್ ಇನ್ಕಮು ಮತ್ತು ಎಕ್ಸ್ಪೆಂಡಿಚರ್ ನೋಡಿದಾಗ ನಮ್ಗೆ ಹೌದು ಅಂತ ಅನಿಸುತ್ತೆ. ಅಂದರೆ ಕಾಮನ್ ಸೆನ್ಸಲ್ಲಿ ಲಾಜಿಕಲಿ ನಾವು ಥಿಂಕ್ ಮಾಡಿದ್ರೆ ಶ್ರೀಮಂತ ಇದ್ದಾನ ಅಂತ ನಾವು ಕಾಮನ್ ಸೆನ್ಸಲ್ಲಿ ನೋಡೋದು ಯಾವುದು, ಎಷ್ಟು ಗಳಿಸ್ತಾರೆ ಅಂತ. ಈ ಥರ ಕಾಮನ್ ಸೆನ್ಸ್ ಟ್ರ್ಯಾಪ್ಗಳು ಕೆಲವೊಂದು ಸಾರಿ ಫಿಲಿಮ್ಸಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ಎಕ್ಸ್ಪೆಂಡಿಚರ್, ನಾಟ್ ಸಿಂಪ್ಲಿ ಇನ್ಕಮ್. ಪದೇ ಪದೇ ಹೇಳ್ತಿರ್ತೇನೆ ಇದನ್ನು, ಗೊತ್ತಿರಲಿ. ಮತ್ತು ವರ್ಲ್ಡ್ ಬ್ಯಾಂಕಿಂದು ಪವರ್ಟಿ ಲೈನ್, ಬಡತನದ ರೇಖೆ ಅನ್ನೋದು ಈಗ ನೋಡಿದ್ದು ನಾವು. ಇನ್ನು ಕಂಟ್ರಿಗಳನ್ನು ಸಹ ವರ್ಲ್ಡ್ ಬ್ಯಾಂಕ್ ಕ್ಲಾಸಿಫೈ ಮಾಡುತ್ತೆ. ಯಾವುದ ಆಧಾರದ ಮೇಲೆ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಆಧಾರದ ಮೇಲೆ. ಇದ್ರೆ ಬರ್ಕೊಳ್ಳಿ ಅದನ್ನು. ವರ್ಲ್ಡ್ ಬ್ಯಾಂಕ್ ಕಂಟ್ರಿ ಕ್ಲಾಸಿಫಿಕೇಶನ್. ವರ್ಲ್ಡ್ ಬ್ಯಾಂಕ್ ಕಂಟ್ರಿ ಕ್ಲಾಸಿಫಿಕೇಶನ್. ದಿ ವರ್ಲ್ಡ್ ಬ್ಯಾಂಕ್, ಶಾರ್ಟ್ ಆಗಿ ಬರಿತಾ ಇದ್ದೇನೆ, WB, ಕ್ಲಾಸಿಫೈಸ್ economies based on gross national income. ಬೇಸ್ಡ್ ಆನ್ ಗ್ರಾಸ್ ನ್ಯಾಷನಲ್ ಇನ್ಕಮ್, GNI ಅಂತ ಶಾರ್ಟ್ ಆಗಿ ಕರಿತೇವೆ. ಪರ್ ಕ್ಯಾಪಿಟಾ ಅಲ್ಲಿ ಅಟ್ಲಾಸ್ ಮೆಥಡ್ ಅಂತ ಬರುತ್ತೆ. ಮೆಥಡ್ ನೆನಪಿರಲಿ, ಅಂದರೆ ಅದರ ಡೀಟೇಲ್ಸ್, ಯಾವ ಮೆಥಡ್ಡು ಮ್ಯಾಥಮ್ಯಾಟಿಕ್ಸ್ ಕಂಪ್ಲೀಟ್ ಆಗಿ ಬಾಹ್ಯಾರ್ಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಈ ಕ್ಲಾಸಿಫಿಕೇಷನ್ನು ಎವ್ರಿ ಇಯರ್ ಆನ್ 1st ಜುಲೈ ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದರೆ ಏನಾದರೂ ಚೇಂಜಸ್ ಇದ್ದರೆ ಆಗುತ್ತೆ. ಅಂದರೆ ಆ ವರ್ಷದ ಡೇಟಾನೇ ಇರುತ್ತೆ ಅಂತಲ್ಲ, ಹಿಂದಿನ ಡೇಟಾ ಮತ್ತು ಸ್ವಲ್ಪ ಆ್ಯಡ್ ಮಾಡಿ ಕ್ಲಾಸಿಫಿಕೇಷನ್ ಬದಲಾವಣೆ ಸಾಧ್ಯತೆ ಇರುತ್ತೆ. ಸೊ ಇದರ ಆಧಾರದ ಮೇಲೆ ಈಗ ಸದ್ಯಕ್ಕೆ ಕಂಟ್ರಿಗಳ ಬಗ್ಗೆ ನೋಡ್ತಾ ಇರೋದು. ಈಗ ಕಂಟ್ರೀಸ್ ಆರ್ ಗ್ರೂಪ್ಡ್ ಇಂಟು 4 ಇನ್ಕಮ್ ಕ್ಯಾಟಗರೀಸ್.
4 ಇನ್ಕಮ್ ಕ್ಯಾಟಗರೀಸ್ ಯಾವ್ಯಾವುದು? ಲೋ ಇನ್ಕಮ್ ಕಂಟ್ರೀಸ್, ಅಲ್ಲಿ GNI ಪರ್ ಕ್ಯಾಪಿಟಾ ಎಷ್ಟಿದ್ರೆ ಅದಕ್ಕೆ ಲೋ ಇನ್ಕಮ್ ಅಂತ ಕರೀತಾರೆ. $1,135 ಇದು, ಡಾಲರ್ ಆರ್ ಲೆಸ್. GNI ಪರ್ ಕ್ಯಾಪಿಟಾ $1,135 ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ 1,135 1,135 ಬರಿಬೇಕಾದ್ರೆ ಕೆಲವೊಂದು ಸಾರಿ ಹಿಂದೆ ಮುಂದೆ ಆಗಬಹುದು ಇಲ್ಲಿ ಪೆನ್ ಟ್ಯಾಬ್ನಲ್ಲಿ. ಸೊ ಹೇಳ್ತೇನೆ, ಲೋ ಇನ್ಕಮ್ ಕಂಟ್ರೀಸ್ $ಸೈನ್ ಇದು 1,135 ಆರ್ ಲೆಸ್ ಅಷ್ಟಿದ್ರೆ ಲೋ ಇನ್ಕಮ್ ಕಂಟ್ರಿ. ಇನ್ನು ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಇಲ್ಲಿ ತನಕ ಲೋ ಆಯಿತು. ಇದಕ್ಕಿಂತ ಮುಂದಿಂದು 1,135 ಅಲ್ಲಿ ಆ ಲೈನ್ಸ್ ಅಲ್ಲಿ ಸೆಟ್ ಆಗುತ್ತೆ. ಮುಂದಿಂದು 1,136 ನೋಡಿ, ನೆಕ್ಸ್ಟ್ ವ್ಯಾಲ್ಯೂ $1,136, ಅಲ್ಲಿಂದ $4,495. ಇದು 4,495 $4,495 ಅಲ್ಲಿ ತನಕ ಇದ್ರೆ ಅದು ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ. ಇನ್ನು ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಅವರದ್ದು ಹೇಗಿರಬೇಕು? 95 ಇಲ್ಲ ಆಯಿತು. ಮುಂದಿನ ವ್ಯಾಲ್ಯೂ ಎಷ್ಟಿರುತ್ತೆ? $4,496 $4,496 ಇದು. ಅಲ್ಲಿಂದ ನೋಡಿ 13,935 13,935 13,935 ಇದು. ಒಂದು ವೇಳೆ ಬರೆಯೋದು ಗೊತ್ತಾಗ್ಲಿಲ್ಲ ಅಂತಂದ್ರೆ 4,496 ಇಂದ $13,935 ಅದು ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳ ರೇಂಜ್. ನೆಕ್ಸ್ಟು ಹೈಯರ್ ಇನ್ಕಮ್ ಕಂಟ್ರೀಸ್ ಅವರದ್ದು 13,935 ಎಂಡ್ ಆಯಿತು. ಇಲ್ಲಿ ಮುಂದೆ ಎಷ್ಟಿರಬೇಕು? 13,936 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅದು ಹೈಯರ್ ಇನ್ಕಮ್ ಕಂಟ್ರಿ ಅಂತ ಹೇಳ್ತೇವೆ. ಇಂಡಿಯಾ ಎಲ್ಲಿ ಬರುತ್ತೆ? ಇಂಡಿಯಾ ಲೋವರ್ ಮಿಡಲ್ ಇನ್ಕಮ್. ಇಂಡಿಯಾ ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಇನ್ಕಮ್ ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೇವೆ. ಇದರ ಆಧಾರದ ಮೇಲೆ ಯಾವುದನ್ನ ನಾವು ವರ್ಗೀಕರಿಸ್ತಾ ಇದ್ದೇವೆ? ಕಂಟ್ರಿಗಳನ್ನು. ಪವರ್ಟಿ ಲೈನ್ ಯಾವುದಕ್ಕಾಗಿತ್ತು? ಪೀಪಲ್ಗಳನ್ನು ಕ್ಲಾಸಿಫೈ ಮಾಡಲಿಕ್ಕೆ. ಅರ್ಥ ಆಗ್ತಾ ಇದೆಯಾ? ಇನ್ಕಮ್ ಅಂತ ಬಂದಾಗ ಕಂಟ್ರಿ, ಪವರ್ಟಿ ಲೈನು ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಪೀಪಲ್. ಅದು ಗೊತ್ತಿರಲಿ, ಕನ್ಫ್ಯೂಸಿಂಗ್ ಏನೋ ಗೊಂದಲ ಮಾಡ್ಕೋಬಾರ್ದು. ಇನ್ಕಮ್ ಕ್ಲಾಸಿಫಿಕೇಶನ್ ಈಸ್ ಫಾರ್ ಕಂಟ್ರೀಸ್. Poverty line, this is for classifies people. ಇನ್ಕಮ್ ಅಲ್ಲಿ GNI ಪರ್ ಕ್ಯಾಪಿಟಾ ಅದು ನೋಡಿದ್ರೆ ಇಲ್ಲೇನು ನೋಡ್ತಾರೆ? ಕನ್ಸಂಪ್ಷನ್, ಎಕ್ಸ್ಪೆಂಡಿಚರ್ ಅದು ನೋಡ್ತಾರೆ. ಕನ್ಸಂಪ್ಷನ್ ಇಲ್ಲಿ 4 ಇನ್ಕಮ್ ಗ್ರೂಪ್ಗಳಿದೆ. 4 ಗ್ರೂಪ್ಸ್ ಇರುತ್ತೆ ಇನ್ಕಮ್ ಅಲ್ಲಿ ಅಲ್ವಾ, ಮೇಲ್ಗಡೆ ನೋಡಿದ್ದು. ಮತ್ತೆ ಪವರ್ಟಿ ಲೈನಲ್ಲಿ ಎಷ್ಟಿದೆ? ಪವರ್ಟಿ ಲೈನಲ್ಲಿ 3 ಇರೋದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಟ್ರೀಮ್ ಪವರ್ಟಿ ಲೈನಲ್ಲಿ 3 ಕ್ಯಾಟಗರಿ ಮಾತ್ರ ಇರೋದು. 3 ಕ್ಯಾಟಗರಿ ಇರೋದು. ಎಕ್ಸ್ಟ್ರೀಮು, ಲೋವರ್ ಮಿಡಲ್ ಇನ್ಕಮ್, ಅಪ್ಪರ್ ಮಿಡಲ್ ಇನ್ಕಮ್ ಪವರ್ಟಿ ಲೈನು 3 ಇರೋದು. ಮೇಲ್ಗಡೆ ಬರ್ಸಿರೋದು ಇದೆ ಅಲ್ವಾ ಇಲ್ಲಿ? ಎಸ್ ನೋಡಿ, ಇಲ್ಲಿದೆ. ಇದು 3 ಪವರ್ಟಿ ಲೈನ್ದು. ಎಕ್ಸ್ಟ್ರೀಮ್ ಪವರ್ಟಿ, ಲೋವರ್ ಮಿಡಲ್ ಇನ್ಕಮ್ ಪವರ್ಟಿ, ಅಪ್ಪರ್ ಮಿಡಲ್ ಇನ್ಕಮ್ ಪವರ್ಟಿ. ಆ ಲೈನ್ಗಳನ್ನು ಪವರ್ಟಿ ಲೈನ್ ಅಡಿಯಲ್ಲಿ ನೋಡ್ತೇವೆ ನಾವು. ಅದೇ ಕಂಟ್ರಿ ಕ್ಲಾಸಿಫಿಕೇಶನಲ್ಲಿ 4 ಇದೆ.
ಯಾವ್ಯಾವುದು? ಲೋ ಇನ್ಕಮ್, ಲೋವರ್ ಮಿಡಲ್ ಇನ್ಕಮ್, ಅಪ್ಪರ್ ಮಿಡಲ್ ಇನ್ಕಮ್, ಹೈ ಇನ್ಕಮ್, ಹೈಯರ್ ಇನ್ಕಮ್ ಅಂತ ಹೇಳ್ಬಹುದು. ಎರಡೂ ಗೊತ್ತಿರಬೇಕು. ಕ್ಲಾಸಿಫಿಕೇಶನ್, ವರ್ಲ್ಡ್ ಬ್ಯಾಂಕು, IMF ಈ ಥರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಇವೆಲ್ಲ ಬಹಳ ಮುಖ್ಯ. ಈಗೆಲ್ಲ ಅದರೊಳಗಡೆ ಸ್ವಲ್ಪ ಕಾಂಪ್ಲಿಕೇಟ್ ಆಗಿ ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಮುಂದೆ ಕನ್ಫ್ಯೂಸ್ ಆಗಬಾರ್ದು. ಎಕ್ಸ್ಟ್ರಾ ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ, ಅಂದರೆ ಮೊದಲೊಂದು ಸಾರಿ ಹೇಳಿದ್ದೆ ಇದೆಲ್ಲ, ಆದರೆ ರಿವಿಷನ್ ಆಗಿರೋದಿಲ್ಲ ಎಷ್ಟೋ ಜನರದ್ದು. ಮತ್ತೆ ಒಂದು ಸಾರಿ ಕೇಳಿ ಆದರೂ ಗೊತ್ತಿರಲಿ ಅಂತ. ಎಸ್. ಮತ್ತೆ ಅದಾದಮೇಲೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ನೀವೆಲ್ಲ ಕೇಳಿರ್ತೀರಿ, ಏನು ಡೆವಲಪಿಂಗ್ ಮತ್ತು ಡೆವಲಪ್ಡ್ ಅಲ್ವಾ? ಈ ಒಂದು ಕಂಟ್ರಿಗಳ ಸ್ಟೇಟಸನ್ನು ನೀವು ಅಥವಾ ಅದನ್ನು ಎಲ್ಲ ಬೇರೆ ಬೇರೆ ಕಡೆ ನ್ಯೂಸಲ್ಲೆಲ್ಲ ಹೇಳೋದು ಕೇಳಿದ್ದೀರಿ. ಭಾರತ ವಿಕಸಿತ ಭಾರತ ಆಗಬೇಕು, ಡೆವಲಪ್ಡ್ ನೇಷನ್ ಆಗಬೇಕು ಅಂತ. ಆದರೆ ಗೊತ್ತಿರಲಿ, ಇದು ಬಹಳ ಇಂಪಾರ್ಟೆಂಟು. ವರ್ಲ್ಡ್ ಬ್ಯಾಂಕ್ ಡಸ್ ನಾಟ್, ನೋಡಿ, ಡಸ್ ನಾಟ್ ಅಫಿಷಿಯಲಿ ಡಸ್ ನಾಟ್ ಅಂತ ಇದೆ, ನೋಡ್ಕೊಳ್ಳಿ. ಡಸ್ ನಾಟ್ ಅಫಿಷಿಯಲಿ ಕ್ಲಾಸಿಫೈ countries as developing or developed. Instead it uses the 4 income groups ಅಷ್ಟೇ. ವರ್ಲ್ಡ್ ಬ್ಯಾಂಕ್ ಅಫಿಷಿಯಲ್ ಆಗಿ ಭಾರತ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶ, ಡೆವಲಪ್ಡ್ ಅಂತ ಹೇಳ್ತಾ ಇಲ್ಲ. ಅದೇನು ಹೇಳ್ತಾ ಇದೆ, ಇನ್ಕಮ್ ಗ್ರೂಪ್ಸ್ಗಳಾಗಿ ಡಿವೈಡ್ ಮಾಡಿದ್ದೇವೆ ನಾವು ಅಂತ ಹೇಳ್ತಾ ಇದೆ ಅಷ್ಟೇ. ಮತ್ತು ಇನ್ನೊಂದು, ವರ್ಲ್ಡ್ ಬ್ಯಾಂಕ್ ಜೊತೆ ಕೆಲವೊಂದು ಸಾರಿ UN ಅಂದರೆ ಯುನೈಟೆಡ್ ನೇಷನ್ಸ್, UN ಸಹ UN ಆಲ್ಸೋ ಡಸ್ ನಾಟ್ ಮೇಂಟೈನ್ a single official ಇನ್ಫಾರ್ಮಲ್ ಆಗಿ, ಅನ್ಅಫಿಷಿಯಲ್ ಆಗಿ ಹೇಳಬಹುದು, ಆದರೆ ಅಫಿಷಿಯಲ್ ಲೀಗಲ್ ಡೆಫಿನೇಷನ್ ಆಫ್ ಡೆವಲಪಿಂಗ್ ಕಂಟ್ರಿ. ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯಲ್ಲೂ ಸಹ ಯಾವುದೇ ಅಫಿಷಿಯಲ್ ಲೀಗಲ್ ಡೆಫಿನೇಷನ್ ಇಲ್ಲ ಡೆವಲಪಿಂಗ್ ಕಂಟ್ರಿ ಅನ್ನೋದಕ್ಕೆ. ಆದರೆ ಯೂಸ್ ಮಾಡ್ತಾರೆ ಆ ಟರ್ಮನ್ನು, UN ಅಲ್ಲಿ ಟರ್ಮನ್ನು ಯೂಸ್ ಮಾಡ್ತಾರೆ, ಆದರೆ ಅದಕ್ಕೆ ಡೆಫಿನೇಷನ್, ಲೀಗಲ್ ಅಫಿಷಿಯಲ್ ಡೆಫಿನೇಷನ್ ಇಲ್ಲ. ಡೆವಲಪಿಂಗ್ ಅಂತ ಯೂಸ್ ಮಾಡ್ತಾರೆ ಅನಾಲಿಟಿಕಲ್ ಪರ್ಪಸ್ಸಿಗೆ, ಬಟ್ there is no universally agreed classification based on developing or developed. ಸಾಮಾನ್ಯವಾಗಿ ಈಗ ಭಾರತ ಇದೆ, ಇಂಡಿಯಾದ್ದು ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಹೇಳಿದೆ, ಲೋವರ್ ಮಿಡಲ್ ಇನ್ಕಮ್ ಅಲ್ವಾ ನಮ್ಮದು. ಇಂಥ ಇನ್ಕಮ್ ಇದ್ದಾಗ ಇವು ಡೆವಲಪಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ, ರೆಫರ್ ಮಾಡ್ತಾರೆ. ಇನ್ನು ಚೀನಾ ಸಹ ಇಷ್ಟೇ ಅಲ್ವಾ, ಚೀನಾವನ್ನು ಸಹ ಡೆವಲಪಿಂಗ್ ಅಂತಾನೆ ಮಾಡ್ತಾರೆ. ಚೀನಾದ ಡೆವಲಪಿಂಗೇ, ಆದರೆ ಅದರದ್ದು ಎಲ್ಲಿದೆ, ಅಪ್ಪರ್ ಮಿಡಲ್ ಇನ್ಕಮ್. ಸೊ ಈ ಮಿಡಲ್ ಅಲ್ಲಿ ಇರೋ ತನಕ ಡೆವಲಪಿಂಗ್ ಅಂತ ಹೇಳ್ತಾರೆ, ರೆಫರ್ ಮಾಡ್ತಾರೆ. US ಎಲ್ಲಿದೆ, ಅದು ಹೈ ಇನ್ಕಮ್, ಹೈ ಇನ್ಕಮ್, ಅದಕ್ಕೆಲ್ಲ ಡೆವಲಪ್ಡ್ ಅಂತ ಕರೀತಾರೆ. ಹೈ ಇನ್ಕಮ್ ಇರುವಂತಹ ದೇಶಗಳಿಗೆ ಡೆವಲಪ್ಡ್ ಅಂತ ಕರೀತಾರೆ. ಮಿಡಲ್ ಇನ್ಕಮ್, ಅಪ್ಪರ್ ಲೋವರ್, ಅವರಿಗೆಲ್ಲ ಡೆವಲಪಿಂಗ್ ಅಂತ ಕರೀತಾರೆ. ಜಪಾನ್ ಸಹ ಹೈ ಇನ್ಕಮ್ಮು, ಜರ್ಮನಿ ಸಹ ಹೈ ಇನ್ಕಮ್, ಅವರೆಲ್ಲ ಡೆವಲಪ್ಡ್. ವರ್ಲ್ಡ್ ಬ್ಯಾಂಕ್ ಕ್ಲಾಸಿಫೈ ಮಾಡ್ತಾ ಇಲ್ಲ. ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತಾ ಇದೆ, 4 ಗ್ರೂಪ್ ಮಾಡ್ತಾ ಇದೆ.
ಯಾವುದ್ರ ಬೇಸಿದ ಮೇಲೆ GNI ಪರ್ ಕ್ಯಾಪಿಟ ಆಧಾರದ ಮೇಲೆ ಅಟ್ಲಾಸ್ ಮೆಥಡ್ಡು. ಯಾವ್ಯಾವ ಗ್ರೂಪು ಹೇಳಿ? ಲೋ ಇನ್ಕಮ್ಮು, ಲೋವರ್ ಮಿಡಲ್ ಇನ್ಕಮ್ಮು, ಅಪ್ಪರ್ ಮಿಡಲ್ ಇನ್ಕಮ್, ಹೈ ಇನ್ಕಮ್. ಡೆವಲಪ್ಡ್ ಅಥವಾ ಡೆವಲಪಿಂಗ್ ಅದು ಬ್ರಾಡರ್ ಅನಾಲಿಟಿಕಲ್ ಅಥವಾ ಪೊಲಿಟಿಕಲ್ ಡಿಸ್ಕ್ರಿಪ್ಷನ್ ಅಷ್ಟೇ. ಅದು ಅಫಿಷಿಯಲ್ ವರ್ಲ್ಡ್ ಬ್ಯಾಂಕ್ ಇನ್ಕಮ್ ಕ್ಲಾಸಿಫಿಕೇಶನ್ ಅಲ್ಲ. ಅಷ್ಟು ಗೊತ್ತಿರಬೇಕು. ಓಕೆನಾ? ಸದ್ಯಕ್ಕೆ ಇಲ್ಲಿ ಈ ಒಂದು ಕಾನ್ಸೆಪ್ಟನ್ನು ನಾವು ಸ್ಟಾಪ್ ಮಾಡೋಣ. ನೋಡಿ, ದಿವಸ ಪ್ರತಿದಿನ ಹೆಚ್ಚು ಹೆಚ್ಚು ರಿಪೋರ್ಟ್ಗಳು, ಡೇಟಾಗಳು ಬರ್ತಾನೆ ಇರುತ್ತೆ. ಇವತ್ತು ಈ ಒಂದು ವಿಡಿಯೋ ಅಥವಾ ಹಿಂದಿನ ಒಂದು ಪಾರ್ಟ್ನಲ್ಲಿ ಸಹ ನಾವೇನೇನು ಡಿಸ್ಕಸ್ ಮಾಡಿದ್ದೇವೆ ಡೆವಲಪಿಂಗ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇಂಡೆಕ್ಸ್ಗಳು ಬಹಳ ಇಂಪಾರ್ಟೆಂಟು. ಅದರ ಡೇಟಾದ ಮೂಲಕ ನಮಗೆ ಬಹಳ ಇನ್ಸೈಟ್ ಸಿಗುತ್ತೆ. ಆ ಡೇಟಾವನ್ನು ಅನಲೈಸ್ ಮಾಡುವಂಥ ಕಲೆಯನ್ನು ನಾವು ತಿಳ್ಕೋಬೇಕು. ಆ ಒಂದು ಡೇಟಾದ ಮೇಲೆ ಹಿಂದೂದಲ್ಲಿ 4-5 ಆರ್ಟಿಕಲ್ಗಳು ಬರುತ್ತೆ, ವಾರಗಟ್ಟಲೆ ಬರುತ್ತೆ. ಅವ್ರು ಇಟ್ಕೊಂಡಿರೋದಲ್ಲ ಅಂಥ ಒಂದೇ ಡೇಟಾನೇ ಅಲ್ವಾ? ಈಗ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಮೇಲೆ ತುಂಬ ಆರ್ಟಿಕಲ್ಗಳು ಬರ್ತಾ ಇರುತ್ತೆ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಮೇಲೆ ಆರ್ಟಿಕಲ್ ಬರ್ತಾ ಇರುತ್ತೆ. ಒಂದೇ ಆರ್ಟಿಕಲಿಂದ ಬೇರೆ ಬೇರೆ ಅನಾಲಿಟಿಕಲ್ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಸೊ ದಿವಸ ನಾನು ಹೇಳ್ತಾ ಇದ್ದೇನೆ, ನಾನು ಮೊದಲಿಂದ ಕೇಳ್ಕೊಳ್ತಾ ಇದ್ದೇನೆ, ಸಾಧ್ಯ ಆದಾಗೆಲ್ಲ ಅನ್ ಅಕಾಡೆಮಿ ನಿಮ್ಗೆ ಯಾವುದು ಸರಿ ಆಗುತ್ತೋ ಅದು ಹಿಂದೂ ಅನಾಲಿಸಿಸ್ ಕೇಳಿ, ಅಟ್ಲೀಸ್ಟ್ ಕೇಳಿ. ಕೇಳ್ಕೊಂಡೋದ ಮೇಲೆ ಟೆಸ್ಟ್ ತಗೊಳ್ಳೋದು ಹೇಗೆ ಅಂತ ಸಹ ಮೊದಲು ಹೇಳಿದ್ದೇನೆ. ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ನೋಡೋಣ. ಸಾಧ್ಯ ಆದರೆ ಕ್ವಶನ್ ಆನ್ಸರ್ ಮೇನ್ಸ್ ಇದು PYQ ಹೇಗಿದೆ, ಪವರ್ಟಿ ಮೇಲೆ, ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಹೇಗೆ ಕೇಳಿದ್ದಾರೆ ಅಂತ ನೋಡೋಣ ಮುಂದೆ. ಓಕೆನಾ? ಇಷ್ಟೋ ತನಕ ಅರ್ಥ ಆಗಿರ್ಬೋದು ಅಂದ್ಕೊಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.